ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿರವರ ಪಾದರವಿಂದಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಗುರುವಾರ ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು, ಗುರುರಾಯರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನೂ ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಇಡುವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಗೆ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವಿದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಮತ್ತು ಸುದರ್ಶನ್ ಸಿಲ್ಕ್ಸ್, ಸಂಭ್ರಮ ವೆಡ್ಡಿಂಗ್ ಕಲೆಕ್ಷನ್ಸ್, ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ. ಹಾಗೂ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್. ಎರಡೂ ಗುಣಗಳು ಕೂಡ ಒಂದರಲ್ಲೇ ಅಂತಂದರೆ ಶಾಂಪೂವಿನ ಶುದ್ಧತೆ, ಕಂಡೀಷ್ನರಿನ ನುಣುಪು. ಈ ಎರಡೂ ಗುಣಗಳು ಕೂಡ ಒಂದರಲ್ಲೇ ಇರತಕ್ಕಂಥದ್ದಿದೆ. ಅದೇ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಕೇವಲ ₹2. ಒಮ್ಮೆ ತಪ್ಪದೆ ಬಳಸಿ. ಇನ್ನು ಭೀಮಾ ಜ್ಯುವೆಲರ್ಸ್, ಒಳ್ಳೆಯದಾಗಲಿ ಶುಭವಾಗಲಿ. ಬಹಳ ವಿಶೇಷವಾಗಿ ಗುರುವಾರ, ಜೊತೆಗೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ತಾವೆಲ್ಲರೂ ಕೂಡ ಗಮನಿಸಿದ್ರಿ, ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದಲ್ಲಿ ನೆರವೇರಿರ್ತಕ್ಕಂಥ ತೀರ್ಥ ಸ್ನಾನ, ಕುಂಭಮೇಳ ಪ್ರತಿಯೊಬ್ಬರ ಮನಸ್ಸಿನ ಒಂದು ಹೃದಯ ಸಿಂಹಾಸನವನ್ನು ಗೆದ್ದಿರ್ತಕ್ಕಂಥ ಒಂದಿಷ್ಟು ಕಾಲ. ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿ, ತ್ರಿವೇಣಿ ಸಂಗಮದಲ್ಲಿ ಮಿಂದು, ನಮ್ಮಲ್ಲಿರ್ತಕ್ಕಂಥ ಪಾಪ ಕರ್ಮಗಳಿದೆಲ್ಲವನ್ನೂ ಕೂಡ ತೊಳೆದು ನಮ್ಮ ಮುಂದಿನ ಜೀವನದ ಎಲ್ಲ ಸುಖ ದುಃಖ ಇದೆಲ್ಲವನ್ನೂ ಕೂಡ ಬ್ಯಾಲೆನ್ಸ್ಡ್ ಆಗಿ ನಡೆಸ್ಕೊಂಡು ಹೋಗಲಿಕ್ಕೆ, ಅಷ್ಟೈಶ್ವರ್ಯಗಳನ್ನು ಕೂಡ ಪ್ರಾರ್ಥನೆ ಮಾಡಿಕೊಳ್ಳಲಿಕ್ಕೆ, ಆರೋಗ್ಯದ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಇದೆಲ್ಲವನ್ನೂ ಕೂಡ ನಾವು ಇಲ್ಲಿ ಭಗವಂತನಲ್ಲಿ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರೇರೇಪಣೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದಿದೆ. ಅದೇ ಕುಂಭಮೇಳದ ತೀರ್ಥಸ್ನಾನ. ಆ ತೀರ್ಥಸ್ನಾನದ ಒಂದು ಶುದ್ಧ ಜಲದ ಒಂದು ಸ್ನಾನ ಆಶ್ರಮದಲ್ಲಿ, ಮಹರ್ಷಿ ಮಂದಿರದಲ್ಲಿ, ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದಲ್ಲೂ ಕೂಡ ನೆರವೇರಿರ್ತಕ್ಕಂಥದ್ದಿತ್ತು. ಸಾಕಷ್ಟು ಜನ, ತುಂಬ ಜನ ಬಂದಿದ್ದರು ಆ ಒಂದು ತೀರ್ಥ ಸ್ನಾನವನ್ನು ಪಡ್ಕೊಳ್ಳಿಕ್ಕೆ, ತ್ರಿವೇಣಿ ಸಂಗಮದ ತೀರ್ಥ ಸ್ನಾನವನ್ನು ಪಡ್ಕೊಳ್ಳಿಕ್ಕೆ. ಹಾಗಾಗಿ ಆ ತ್ರಿವೇಣಿ ಸಂಗಮದ ತೀರ್ಥ ಸ್ನಾನವನ್ನು ಮಾಡ್ಕೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆಶ್ರಮದಲ್ಲಿ ಪೂಜಾನುಷ್ಠಾನ ಯಾವ ರೀತಿ ನಡೀತು, ಹೇಗೆ ನಡೀತು, ಇದೆಲ್ಲದರ ಬಗ್ಗೆ ಹೆಚ್ಚಿನ ಒಂದು ದೃಶ್ಯಾವಳಿಗಳ ಸಮೇತ ತಾವು ದರ್ಶನ ಮಾಡಬೇಕು ಅಂತಂದರೆ ತಪ್ಪದೇ ವೀಕ್ಷಿಸಿ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು. ಇದೇ ಬರ್ತಕ್ಕಂಥ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಆಶ್ರಮದಲ್ಲಿ ನೆರವೇರಿರ್ತಕ್ಕಂಥ ಕುಂಭಮೇಳದ ತೀರ್ಥ ಸ್ನಾನದ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ದೃಶ್ಯ ಸಮೇತ ದರ್ಶನವನ್ನು ಮಾಡ್ತಕ್ಕಂಥವ್ರಿದ್ದೀರಿ. ಒಂದು ಕಡೆ ಕುಂಭಮೇಳದ ಸ್ನಾನ, ಆ ಒಂದು ತೀರ್ಥ ಜಲ, ಗಂಗಾ ಯಮುನಾ ಸರಸ್ವತಿ
ಜೊತೆಗೆ ನಮ್ಮ ಕರ್ನಾಟಕದ ಹೆಮ್ಮೆ ಆಗಿರ್ತಕ್ಕಂಥ ಕಾವೇರಿ ಮತ್ತು ಕಪಿಲ, ಜೊತೆಗೆ ನಮ್ಮ ಪಕ್ಕದ ರಾಜ್ಯವಾಗಿರ್ತಕ್ಕಂಥ ಆಂಧ್ರ ಪ್ರದೇಶನಲ್ಲಿರ್ತಕ್ಕಂಥ ಗೋದಾವರಿ ಮತ್ತು ಕೃಷ್ಣ, ಇಷ್ಟು ಸಪ್ತ ನದಿಗಳನ್ನೂ ಕೂಡ ಅಲ್ಲಿ ಆವಾಹನೆಯನ್ನು ಮಾಡಿ ಬಹಳ ವಿಶೇಷವಾಗಿ ಸಾಲಿಗ್ರಾಮಕ್ಕೆ ಅಭಿಷೇಕವನ್ನು ಮಾಡಿ ಆ ಅಭಿಷೇಕವನ್ನು ಮಾಡಿರ್ತಕ್ಕಂಥ ಆ ಒಂದು ಪುಣ್ಯ ತೀರ್ಥ ಜಲವನ್ನು ಬರ್ತಕ್ಕಂಥ ಭಕ್ತಾದಿಗಳು ತಮ್ಮೆಲ್ಲರಿಗೂ ಕೂಡ ನೀಡಿರ್ತಕ್ಕಂಥದ್ದು ಅದು ನಿಜಕ್ಕೂ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾಯಕ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಕ್ಕಂಥ ತಾವೆಲ್ಲರೂ ಕೂಡ ಧನ್ಯರು. ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮಗೊಂದು ಅವಕಾಶ ಸಿಗಲಿಕ್ಕೆ ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತು ಎಂತಹ ಅದ್ಭುತವಾಗಿರ್ತಕ್ಕಂಥ ದಿನ, ಗುರು ರಾಯರ ಹುಟ್ಟಿದಬ್ಬ. ರಾಯರು ಎಷ್ಟೋ ಜನರ ಒಂದು ಆರಾಧ್ಯ ದೈವ. ಇವತ್ತಿಗೂ ಕೂಡ ರಾಯರು ಅಂತಂದರೆ ಒಂದು ಕ್ಷಣ ಮನಸ್ಸಿಗೆ ಸಿಗ್ತಕ್ಕಂಥ ಒಂದು ನೆಮ್ಮದಿ, ಆ ಒಂದು ಮಂದಹಾಸ, ಆನಂದ ಬಾಷ್ಪ, ಇದೆಲ್ಲವೂ ಕೂಡ ಪದಗಳಲ್ಲಿ ವರ್ಣನೆಯನ್ನು ಮಾಡಲಿಕ್ಕಾಗೋದಿಲ್ಲ. ರಾಯರನ್ನು ಮಂತ್ರಾಲಯದಲ್ಲಿ ಶ್ರದ್ಧೆ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದರೆ ಒಂದು ಕ್ಷಣ ನೀವು ರಾಯರನ್ನು ಮಂತ್ರಾಲಯದ ಪ್ರಾಂಗಣದಲ್ಲಿ ಕೂತ್ಕೊಂಡು ರಾಯರನ್ನು ಮನಸ್ಸಿನಲ್ಲಿ ಸ್ಮರಿಸ್ತಾ ಇದ್ರೆ ನಿಮ್ಮ ಕಣ್ಣಲ್ಲಿ ಹಾಗೇ ನೀರು ಬರುತ್ತೆ. ಯಾಕೆಂತಂದರೆ ಅಲ್ಲಿರ್ತಕ್ಕಂಥ ಒಂದು ಪಾಸಿಟಿವ್ ವೈಬ್ಸ್. ಸಾಧಾರಣವಾಗಿ ನೋಡಿ, ಈ ಪೂಜೆ ಮಾಡಬೇಕಾದ್ರೆ ನಮ್ಮೆಲ್ರಿಗೂ ಕೂಡ ಒಂದಿಷ್ಟು ಅನುಭವಗಳಾಗುತ್ತೆ. ಅತಿಯಾಗಿ ಆಕಳಿಕೆ ಬರ್ತಕ್ಕಂಥದ್ದು ಇರುತ್ತೆ, ಇಲ್ಲ ಅಂತಂದರೆ ನಿಮ್ಗೆ ಆ ಕಡೆ ಗಮನ ಇರೋದಿಲ್ಲ. ಸೊ ಅಲ್ಲಿ ಯಾವಾಗ ನಮಗಿಂತ ಅನುಭವಗಳಾಗುತ್ತೋ ಅಲ್ಲಿ ಒಂದಿಷ್ಟು ಎನರ್ಜಿಗಳು ನಮ್ಮನ್ನು ಬೇಕು ಅಂತ ಡಿಸ್ಟರ್ಬ್ ಮಾಡ್ಲಿಕ್ಕಾಗ್ತವೆ. ಒಂದ್ಸತಿ ಕೆಲವೊಂದಷ್ಟು ಪಾಸಿಟಿವ್ ಎನರ್ಜಿ ಇರುತ್ತೆ, ಕೆಲವೊಂದಷ್ಟು ನೆಗೆಟಿವ್ ಎನರ್ಜಿ ಇರುತ್ತೆ. ಆದರೆ ಮಂತ್ರಾಲಯದಲ್ಲಿರ್ತಕ್ಕಂಥ ಒಂದು ನಿಜವಾದ ಪಾಸಿಟಿವ್ ಎನರ್ಜಿಯನ್ನು ತಾವು ಫೀಲ್ ಮಾಡಬೇಕು ಅಂತಂದರೆ ಅಲ್ಲಿ ಆ ಸಾನ್ನಿಧ್ಯದಲ್ಲಿ ಒಂದು 2 ನಿಮಿಷಗಳ ಕಾಲ ಕಣ್ಮುಚ್ಚಿ ರಾಯರನ್ನು ಮನಸ್ಸಿಂದ ಪ್ರಾರ್ಥನೆಯನ್ನು ಮಾಡಿದ್ರೆ ನಿಮ್ಮ ಕಣ್ಣಲ್ಲಿ ತಾನಾಗ್ತಾನೆ ನೀರು ಬರುತ್ತೆ. ರಾಯರು ನಾನಿದ್ದೇನೆ ನಿನಗೋಸ್ಕರ ಎಂಬತಕ್ಕಂಥ ಆ ಒಂದು ಅಶರೀರವಾಣಿ ಎಲ್ಲೋ ಒಂದು ಕಡೆ ನಿಮ್ಮ ಕಿವಿನಲ್ಲಿ ಹಾಗೇ ಆಲಿಸ್ತಕ್ಕಂಥದ್ದಿರುತ್ತೆ. ಅಂಥದ್ದೊಂದು ಶಕ್ತಿ ಕಲಿಯುಗದ ಕಲ್ಪತರುವರು. ಅವರು ಮಾತೃಸ್ವರೂಪಿ. ಎಂಥದ್ದೇ ಇರಲಿ, ಜಾತಿ ಮತ ಪಂಥ ಮೇಲು ಕೀಳು ಇದ್ಯಾವುದನ್ನು ಕೂಡ ನೋಡದೆ ಬರೋರೆಲ್ಲರನ್ನೂ ಕೂಡ ಬಹಳ ಹೃದಯದ ಹಬ್ಬಿಕೊಂಡು ಅವರು ಅಷ್ಟೇ ಪ್ರೀತಿಯಿಂದ ಸ್ವಾಗತಿಸಿ, ನೀವು ಏನೇ ಸಂಕಷ್ಟ ಇದ್ರೂ ಕೂಡ ನಾನಿದ್ದೇನೆ ಎಂಬತಕ್ಕಂಥ ಒಂದು ಧೈರ್ಯವನ್ನು ತುಂಬತಕ್ಕಂಥ ಆ ಒಂದು ಮಾತೃವಾತ್ಸಲ್ಯ ರಾಯರದ್ದು. ರಾಯರನ್ನು ಸ್ಮರಿಸ್ತಾ ರಾಯರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಗುರು ರಾಯರ ದರ್ಶನವನ್ನು ಮಾಡಿಕೊಂಡು ಇವತ್ತಿನ ದಿವಸ ರಾಯರನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಕೈಲಾಗಿರ್ತಕ್ಕಂಥ ಒಂದಿಷ್ಟು ಸೇವೆಗಳನ್ನು, ದಾನ ಧರ್ಮಾದಿಗಳನ್ನು ಸೇವೆಯನ್ನು ಮಾಡಿದ್ದೆ ಆದರೆ ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಹಾಗಾಗಿ ಗುರು ರಾಯರ ಅನುಗ್ರಹ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ತಮ್ಮನ್ನೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ್ ಜ್ಯೋತಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. पूज्याय राघवेन्द्राय सत्यधर्मरुताय च भजतां कल्पवृक्षाय नमतां कामधेनवे. गुरुराघवेन्द्राय नमः, गुरुराघवेन्द्राय नमः, गुरुराघवेन्द्राय नमः, गुरुराघवेन्द्राय नमः, गुरुराघवेन्द्राय नमः. जगद्गुरु आदिशंकराचार्य महाराज की जय. शंकर मध्व रामानुजाचार्य महाराज की जय. जय गुरुदत्त महाराज की जय. ಜಗದ್ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳವರನ್ನು ಆರಾಧನೆ ಮಾಡ್ತಾ ರಾಯರ ಬೃಂದಾವನದ ದರ್ಶನಕ್ಕೆ ಬರ್ತಿರ್ತಕ್ಕಂಥ ಭಕ್ತ ಸಾಗರೋಪಾದಿಯಷ್ಟು ಕಲಿಯುಗದ ಕಾಮಧೇನು ಅಂತಲೇ ಹೆಸರಾಗಿರ್ತಕ್ಕಂಥವ್ರು. ಬೇಡಿ ಬಂದಂತಹ ಭಕ್ತರನ್ನು ಸಲಹುವಂಥದ್ದು, ಆಶೀರ್ವದಿಸುವಂಥದ್ದು, ಅವರ ಮನೋಕಾಮನೆಗಳ ಸಿದ್ಧಿಗೆ ಕಲಿಯುಗದಲ್ಲಿ ಒಂದು ಪವಾಡ ಪುರುಷರಾಗಿರ್ತಕ್ಕಂಥದ್ದು. ಅಂತಹ ಅದ್ಭುತವಾದಂತಹ ಮಂತ್ರಾಲಯ ಪ್ರತಿಯೊಬ್ಬರ ಹೃದಯ ಸಿಂಹಾಸನದಲ್ಲೂ ಗುರು ರಾಯರು ಕೂತು ಪ್ರತಿಯೊಬ್ಬರನ್ನು ಸಹಿತ ಹರಿಸಿ ಆಶೀರ್ವದಿಸ್ತಿರ್ತಕ್ಕಂತಹ ಅದ್ಭುತವಾದಂತಹ ಈ ಕಲ್ಪನೆಯ ಚಿಂತನೆ. ಮಂತ್ರಾಲಯದ ಪ್ರಭುಗಳ ಸಂಪೂರ್ಣ ಕೃಪಾಶೀರ್ವಾದ
ನಾಡಿನ ದೇಶದ ಸಮಸ್ತರ ಮೇಲಿರಲಿ, ಎಲ್ಲರಿಗೂ ಒಳಿತಾಗಲಿ. ಬಲೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಬಾಬಾರವರನ್ನು ಪ್ರಾರ್ಥನೆ ಮಾಡ್ತಾ, ಕಲಿಯುಗದಲ್ಲಿ ಎಲ್ಲವೂ ಸಹಿತ ಗುರುವಿನ ಅಧೀನದಲ್ಲಿ ನಡೀಬೇಕು. ಯಾಕೆಂದರೆ ಪ್ರತಿಯೊಬ್ಬರಿಗೂ ಸಹಿತ ಅವರದೇ ಆದಂತಹ ಮನಸ್ಥಿತಿಗಳಲ್ಲಿ ನಾನು ಮುಂದು ಅಂತ ಇರ್ತೀವಿ. ಎಲ್ಲರೂ ಚಿಂತನೆ ಮಾಡುವಂಥ ರೀತಿ ನಾನು ಮುಂದು, ನಾನೇ ಜ್ಞಾನವಂತ, ನಾನೇ ಬುದ್ಧಿವಂತ. ಆದರೆ ನಿನಗೆ ಈ ಬುದ್ಧಿ ಚೈತನ್ಯವನ್ನು ಕೊಟ್ಟದ್ದು ಮತ್ತೋರ್ವ ಗುರು ಅಂತಕ್ಕಂಥದ್ದನ್ನು ಮರಿಬಾರದು. ಹಾಗಾಗಿ ಯಾರು ಗುರುವಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕಲ್ಪಿಸ್ತಾರೋ, ಗುರುವಿನ ಮಾರ್ಗಸೂಚಿಯನ್ನು ಅನುಸರಿಸ್ತಾರೋ, ಗುರುವಿನ ಕೃಪಾಕಟಾಕ್ಷಕ್ಕೆ, ಗುರುವಿನ ಕಾರುಣ್ಯಕ್ಕೆ ನಾವು ಪಾತ್ರರಾಗ್ತಾರೋ ಅಂತಹವರ ಜೀವನ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಹಾಗೆ ಈ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಶುಭ ಉಂಟಾಗಲಿ. ಹಾಗೆ ಇಷ್ಟಕ್ಕೆ ಮುಂಚೆ ವಿಶೇಷವಾಗಿರ್ತಕ್ಕಂಥ ಪ್ರಯಾಗರಾಜನ ಅಂದು ಪ್ರಯಾಗರಾಜ್ಗೆ ಮೌನಿ ಅಮಾವಾಸ್ಯೆ ಎಂದು ಸ್ನಾನಕ್ಕೆ ಹೊರಟು ಅಲ್ಲಿಂದ ತಂದಂತಹ ಗಂಗಾ, ಯಮುನಾ, ಸರಸ್ವತಿಯ ವಿಶೇಷವಾಗಿರ್ತಕ್ಕಂಥ ತೀರ್ಥ ಜಲವನ್ನು ಆಶ್ರಮದಲ್ಲಿ ಮೊನ್ನೆಯಷ್ಟೇ ತೀರ್ಥ ಸ್ನಾನವನ್ನು ಏರ್ಪಾಡು ಮಾಡಿದ್ವಿ ನಾವು. ಆ ತೀರ್ಥ ಸ್ನಾನಕ್ಕೆ ಬಂದಂತಹ ಭಕ್ತ ಸಾಗರ. ಅದರ ಒಂದು ನೈಜ ಘಟನೆ, ಒಂದು ಸತ್ಯ ಘಟನೆ ಇದೆ. ಪ್ರಯಾಗರಾಜ್ಗೆ ಸ್ನಾನಕ್ಕೆ ಅಂತ ಹೊರಟ್ವಿ ನಾವು. ಅಲ್ಲಿ ಬಂದಿರತಕ್ಕಂತಹ ಸಾಧು ಸಂತರನ್ನು ಒಂದಷ್ಟು ಜನನ ಮಾತಾಡಿಸಿದ್ವಿ. ಆದರೆ ಒಂದೆರಡು ಜನ ಸಾಧುಗಳು, ಅಘೋರಿಗಳು, ಸಾಕಷ್ಟು ವಯಸ್ಸಾಗಿರ್ತಕ್ಕಂಥ ವೃದ್ಧರು, ಅವರ ಅನುಭವದ ಮಾತು, ನಿಮ್ಮ ಆನಂದ್ ಗುರುಜಿಯವರ ಹತ್ರ ಹೇಳಿದಂಥ ಒಂದು ಮಾತು ಅದಿವತ್ತಿಗೂ ನನ್ನ ಮನಸ್ಸಲ್ಲಿ ಹಾಗೆಯೇ ನಿಂತಿದೆ. ಅವ್ರು ಹೇಳಿದಂಥ ಒಂದು ಮಾತಿತ್ತಲ್ಲ, ಜ್ಯೋತಿಷ್ಯ ಒಂದು ಅಗೋಚರವಾಗಿರೋ ಶಕ್ತಿ. ಈ ನಿಮ್ಮ ಮಹರ್ಷಿ ಆನಂದ್ ಗುರುಜಿಯವರು ಸತತ 18 ವರ್ಷ ಈ ಮಾಧ್ಯಮದಲ್ಲಿದ್ದಾರೆ. 11 ವರ್ಷ ಒಂದು ವಾಹಿನಿಯಲ್ಲೇ ಕೂತ್ಕೊಂಡಿದ್ದಾರೆ. ಎಲ್ಲರ ಹೃದಯದಲ್ಲೂ ಆನಂದ್ ಗುರುಜಿಯವರಿಗೆ ವಿಶೇಷವಾದ ಸ್ಥಾನಮಾನ ಇದೆ. ಜ್ಯೋತಿಷ್ಯಕ್ಕೆ ಇವತ್ತಿನವರೆಗೂ ನೀವು ನೋಡಿರ್ತಕ್ಕಂಥ ರೀತಿ ಕಂಪ್ಯೂಟರ್ ಇಟ್ಕೊಂಡು ನೋಡೋರಿದ್ದಾರೆ, ಪಂಚಾಂಗ ನೋಡ್ತಕ್ಕಂಥವರಿದ್ದಾರೆ, ಹಲವಾರು ವಿಭಿನ್ನ ರೀತಿ ಇರತಕ್ಕಂಥದ್ದಿದೆ. ಆದರೆ ಜ್ಯೋತಿಷ್ಯದ ಅಧಿದೇವತೆ ತಾಯಿ ಶಾರದೆ, ಆಕೆಯ ಅನುಗ್ರಹದಿಂದ ಈ ನಿಮ್ಮ ಆನಂದ್ ಗುರುಜಿಯವರು ಹೇಳುವಂತಹ ಮಾತುಗಳು, ನುಡಿಯುವಂತಹ ಪ್ರತಿಯೊಂದು ಪದ, ಜ್ಯೋತಿಷ್ಯ ಮಾರ್ಗ, ನೊಂದ ಮನಸ್ಸುಗಳಿಗೆ ಕೊಡುವ ಪರಿಹಾರ, ಆಗಿಂದಾಗಲೇ ತಿಳಿ ಹೇಳುವಂತಹ ತಂತ್ರ ಮಂತ್ರ ಯಂತ್ರ ರಹಸ್ಯಗಳು, ಎಷ್ಟೋ ವನಸಿರಿಗಳು ವನಮೂಲಿಕೆಗಳ ರಹಸ್ಯಗಳನ್ನು, ಇದೆಲ್ಲವೂ ನಾನು ನಿಮಗೆ ಒಳಪಡಿಸಬೇಕಾದ್ರೆ ಒಂದು ಅಗೋಚರವಾಗಿರೋ ಶಕ್ತಿಯೇ ಕಾರಣ. ಆದರೆ ಈ ಎಲ್ಲ ವಿಚಾರಗಳನ್ನು ಅಲ್ಲಿರ್ತಕ್ಕಂಥ ಅಗೋರಿ ಭಾವಗಳು, ಇಬ್ಬರು ಸಾಧುಗಳ ಬಾಯಲ್ಲೂ ಬಂದಂಥದ್ದು ಒಂದೇ ಮಾತು. ಇದೆಲ್ಲ ನಾನು ನಿಮ್ಮ ಮುಂದೆ ಹೇಳಿಕೊಂಡಾಗ ನನ್ನ ಮನಸ್ಸೊಳಗಿರುವಂತಹ ಭಾರ ಕಡಿಮೆ ಆಗ್ಬೋದು. ಆದರೆ ಒಂದಷ್ಟು ಜನ ಆನಂದ್ ಗುರುಜಿಯವ್ರನ್ನ ಮೆಚ್ಚೋರು ಹೌದಾ ಅನ್ಬೋದು, ಇನ್ನಷ್ಟು ಜನ ಹೀಗೂ ಉಂಟಾ ಅನ್ಬೋದು, ಸಾಧ್ಯವ ಅನ್ಬೋದು. ಆದರೆ ಯಾವುದೇ ಒಂದು ವಿಚಾರವನ್ನು ನಿಮ್ಮ ಮುಂದೆ ತಂದಿಡುವಂಥ ಪ್ರಯತ್ನವನ್ನಂತೂ ನಾನು ಮಾಡ್ತಿರ್ತೇನೆ. ಅವರು ಮತ್ತೊಂದು ಮಾತು ಹೇಳಿದ್ರು, ನೀವೊಂದು ಅದ್ಭುತವಾದಂತಹ ವಿಗ್ರಹವಲ್ಲದಿರ ಇರತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ಪೂಜೆ ಮಾಡತಕ್ಕಂಥವ್ರು ಅಂತ ಹೇಳಿದ್ರು. ಅವರು ಹೇಳಿದಂಥ ಮಾತಿನ ಅರ್ಥ ಅದು ಸಾಲಿಗ್ರಾಮ. ಯಾಕೆ ಅಂದರೆ ಆ ವಿಗ್ರಹಕ್ಕೆ ಆಕಾರ ಇಲ್ವಲ್ಲ, ವಿಗ್ರಹಕ್ಕೆ ಆಕಾರ ಇಲ್ಲ, ಯಾವೊಬ್ಬ ಶಿಲ್ಪಿ ಕೆತ್ತನೆ ಮಾಡಿದ್ದಲ್ಲ. ಈ ವಿಚಾರವನ್ನು ಅಲ್ಲಿರುವಂತಹ ಅಗೋರಿ ನಾಗಬಾಬಾ ಆ ಸಾಧು ಹೇಳಿದರು. ಅದಾದಮೇಲೆ ಜ್ಯೋತಿಷ್ಯ ಕ್ರಮ ಹೇಳಿದ್ರು, ನೀವು ಹೀಗೆ ಹೇಳ್ತೀರಿ, ನಿಮ್ಮ ಬಗ್ಗೆ ಈ ಥರ ಇದೆ, ನಿಮ್ಮ ನಾಲಿಗೆ ಈ ಥರದ್ದು, ನೀವು ಮಾತಾಡುವಂಥ ಶೈಲಿ ಇದು, ಎಲ್ಲವೂ ನಮ್ಮ ಹತ್ರ ಚಿತ್ರೀಕರಣ ಇದೆ. ಬರೀ ಆನಂದ್ ಗುರುಜಿ ಹೇಳಿದ್ದು ನೀವು ಕೇಳಿದ್ದು ಮಾತ್ರ ಅಲ್ಲ, ಅವರು ಹೇಳುವಾಗ ನಡೆದಂತಹ ಚಿತ್ರೀಕರಣವೂ ನನ್ನ ಹತ್ರ ಇದೆ. ಯಾಕೆಂದರೆ ಇದು ಕಲಿಯುಗ ಅಲ್ವಾ, ಈ ಕೈಯಿಂದ ಈ ಕೈ ನಂಬಬೇಕಾದ್ರೆ ಇಲ್ಲಿಗೆ ಸಾಕ್ಷಿ ಆಧಾರ ಬೇಕು. ಅದಾದ ನಂತರ ನಿಮ್ಮ ಅದ್ಭುತವಾದಂಥ ಸಾಲಿಗ್ರಾಮ ಕ್ಷೇತ್ರ, ನಿಮ್ಮ ಕನಸಲ್ಲಿ ಇಲ್ಲದಂಥ ಕ್ಷೇತ್ರವನ್ನು ನೀವು ಮಾಡಿದ್ದೀರಿ. ನಿಮ್ಮ ಮನಸ್ಸು, ನಿಮ್ಮ ಮನೆ ದೇವರೇ ಬೇರೆ, ನೀವು ಮಾಡಿದ್ದೇ ಬೇರೆ ಅಂದರು. ಹೌದು, ಅದು ಒಪ್ಕೊಳ್ಳೋ ಮಾತೆ. ಯಾಕೆಂದರೆ ನನ್ನ ಮನೆ ದೇವರು ಶ್ರೀನಿವಾಸ,
ನಾನಿವತ್ತು ಆರಾಧನೆ ಮಾಡ್ತಿರ್ತಕ್ಕಂಥದ್ದು ನನ್ನ ಆಶ್ರಮದಲ್ಲಿರ್ತಕ್ಕಂಥದ್ದು ಲಕ್ಷ್ಮೀ ಭೂವರಹ. ಇಡೀ ಭೂಮಂಡಲ ಅಧಿಕಾರ ಮತ್ತು ಭೂಮಿಯನ್ನು ಕರಡಿಸ್ತಕ್ಕಂಥವನು ಲಕ್ಷ್ಮೀ ಭೂವರಹ. ಆತನ ಅನುಜ್ಞೆಯ ಮೇಲೆ ನಡೀತಾ ಇದೆ. ಮನೆ ದೇವರು ಶ್ರೀನಿವಾಸನ್ನೇ ಪ್ರತಿಷ್ಠಾಪನೆ ಮಾಡಬೇಕು ಎಂಬತಕ್ಕಂಥ ಆಸೆ ನಮ್ಮದಿತ್ತು. ಅದಕ್ಕೆ ತತ್ಪ್ರಮಾಣವಾಗಿ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯದಲ್ಲೂ ತಿರುಪತಿಗೆ ಹೋದರೆ ಮೊದಲು ವರಹದೇವರನ್ನೇ ದರ್ಶನ ಮಾಡಬೇಕು ಅಂತ ಶ್ರೀನಿವಾಸ ಅಂದೇ ಆಜ್ಞೆ ಮಾಡಿದ್ದಾನೆ. ಕಾರಣ ಅದು ವರಹ ಬೆಟ್ಟ. ಅದಾದಮೇಲೆ ಅವರೇ ಹೇಳಿದ್ರು, ಮೊದಲು ವರಹದೇವರು ಬಂದಿದ್ದಾರೆ, ನಿನ್ನ ಮುಂದೆ ಶ್ರೀನಿವಾಸ ಬರ್ತಾರಲ್ಲಿಗೆ ಅಂತ. ಇದರ ಮಧ್ಯದಲ್ಲಿ ಇನ್ನೊಂದು ಹೇಳಿದ್ರು ರಹಸ್ಯವನ್ನು. ಆ ಒಂದು ರಹಸ್ಯ ಇವತ್ತಿಗೂ ನನ್ನ ಬಾಧಿಸ್ತಾ ಇದೆ. ಅವ್ರು ಹೇಳಿದಾಗಲಿಂದ ಪ್ರತಿನಿತ್ಯ ಇದು ಒಂದಲ್ಲ ಒಂಥರ ತಲೆಯಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಕನಿಷ್ಠ ಪಕ್ಷ ವಾರಲ್ಲಿ 3 ದಿವಸನಾದರೂ ನನ್ನ ಸ್ವಪ್ನದಲ್ಲಿ ಅದು ಕಾಣಿಸ್ತಾ ಇರುತ್ತೆ. ಇದನ್ನು ನಾನು ನಿಮಗೆ ಮುಂಚಿನಿಂದ ಹೇಳಬೇಕು ಅಂತಿತ್ತು ಮನಸ್ಸಲ್ಲಿ. ಆದರೆ ಕಾಲ ಈಗ ಕೂಡಿ ಬಂತು. ಕಾರಣ ಏನಪ್ಪ ಅಂದರೆ, ಮತ್ತೊಮ್ಮೆ ಸಾಲಿಗ್ರಾಮದ ಅಭಿಷೇಕವನ್ನು, ಆ ತೀರ್ಥ ಸ್ನಾನವನ್ನು, ಅಲ್ಲಿಗೆ ಬಂದಂತಹ ಭಕ್ತ ಸಾಗರವನ್ನು ತಾವು ವೀಕ್ಷಣೆ ಮಾಡ್ತಿದ್ದೀರಲ್ಲ. ಈ ಶನಿವಾರ ಅಂತೂ ಬಹಳ ಅದ್ಭುತವಾದಂಥ ತೀರ್ಥ ಸ್ನಾನದ ಆ ದೃಶ್ಯಗಳನ್ನು ತಾವು ಕಣ್ತುಂಬಿಸ್ಕೊಳ್ಬೋದು. ಒಂದು ಮಾತಾಡ್ತಕ್ಕಂತಹ ಅದ್ಭುತವಾದ ಸಾಲಿಗ್ರಾಮ ಅಂದರೆ ಯಾರೊಬ್ಬರು ಕೆತ್ತನೆ ಮಾಡದಿರತಕ್ಕಂಥದ್ದು. ಅದು ಸ್ವಯಂಭೂ. ಜೊತೆಗೆ ವಜ್ರಕೀಟ ಎಂಬತಕ್ಕಂಥ ಒಂದು ಹುಳುವಿನಿಂದ ರಚನೆ ಆಗ್ತಕ್ಕಂಥದ್ದು. ಒಂದು ಹುಳು ಒಂದು ಕಲ್ಲಿನ ಒಂದು ಭಾಳ ಗಟ್ಟಿ ಇರತಕ್ಕಂಥ ಒಂದು ಫಾಸಿಲ್, ಗಟ್ಟಿಯಾದಂಥ ಒಂದು ಕಲ್ಲನ್ನು ಕೊರಿಯುತ್ತೆ ಅಂದರೆ ಅದು ಆನಂದ್ ಗುರುಜಿ ಹೇಳೋ ಬರೀ ಮಾತಷ್ಟೇ ಆಗಬಾರ್ದು. ನಿಮ್ಮ ಕೈಲಿ ಮೊಬೈಲ್ ಇದೆ, ಯೂಟ್ಯೂಬ್ ಚೆಕ್ ಮಾಡಿ. ನೀವು ಒಂದು ಸತಿ ಅದರಲ್ಲಿ ಹೋದರೆ, ನಿಮ್ಮ ಮೊಬೈಲ್ ತಿರುಗಿಸಿದ್ರೆ ಸಾಲಿಗ್ರಾಮದ ಪೂರ್ವಾಪರ ಮಾಹಿತಿ ಏನು ಅಂತ ಎಲ್ಲವೂ ಗೊತ್ತಾಗೋಗ್ಬಿಡುತ್ತೆ. ಇದನ್ನು ಅಮೇರಿಕಾದವರು ಸಹಿತ ಇದರ ಸಂಶೋಧನೆಗಳು ಮಾಡ್ತಾನೇ ಇದ್ದಾರೆ, ನಡೆಸ್ತಾನೇ ಇದ್ದಾರೆ. ಕಲಿಯುಗದಲ್ಲೂ ಸಹಿತ ಪವಾಡವನ್ನು ಸೃಷ್ಟಿ ಮಾಡತಕ್ಕಂಥ ಚೈತನ್ಯ ಈ ಸಾಲಿಗ್ರಾಮಕ್ಕಿದೆ. ಆದರೆ ಅವ್ರು ಹೇಳಿದಂಥ ಇನ್ನೊಂದು ರಹಸ್ಯ ಇದೆಯಲ್ಲ, ಅದನ್ನು ನಿಮ್ಮ ಮುಂದೆ ತಿಳಿಸಲೇಬೇಕು. ತಿಳಿಸಿದ್ರೆ ಈ ಹೃದಯದ ಭಾರ ಕಡಿಮೆ ಆಗುತ್ತೆ. ಕೂತ್ಕೊಳ್ಳಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ದಿನ ವಿಶೇಷತೆ ಹೇಳಲೇಬೇಕು, ಪಂಚಾಂಗ ಶ್ರವಣ ತಗೊಳ್ಬೇಕು, ಬೇಗ ರಾಶಿಫಲವನ್ನು ಮುಂದುವರಿಸಬೇಕು. ಯಾಕೆಂದರೆ ಅದಕ್ಕಾಗಿ ಕಾತುರತೆಯಿಂದ ಕಾಯುವಂತಹ ಎಷ್ಟೋ ಜನ ಅಭಿಮಾನಿ ದೇವರುಗಳಿದ್ದಾರೆ. ಆದರೆ ಒಂದು ದೈವ ರಹಸ್ಯ ಅಂತ ಹೇಳಿದ್ನಲ್ಲ, ಒಂದು ವಿಶೇಷವಾಗಿರ್ತಕ್ಕಂಥ ಅಗೋರಿಗಳು, ನಾಗಸಾಧುಗಳು ಅವರು ತಿಳಿಸಿದಂಥ ಒಂದು ರಹಸ್ಯವಿತ್ತಲ್ಲ, ಅದನ್ನು ನಿಮ್ಮ ಮುಂದೆ ಇಡಬೇಕು. ಆದರೆ ಅದು ಮುಂದಿನ ಭಾಗದಲ್ಲಿ ನಾನು ಮಾತಾಡ್ತೇನೆ. ಯಾಕೆಂದರೆ ತುಂಬ ದಿವಸಗಳಿಂದ ನನ್ನ ಮನಸ್ಸಲ್ಲೂ ಅದಿದೆ, ಅವರು ತಿಳಿಸಿದ್ದನ್ನು ನಿಮಗೆ ತಿಳಿಸ್ಬಿಡಬೇಕು ಅಂತ. ಆದರೆ ತಿಳಿಸಬೇಕು ಅನ್ನೋದು ಸಮಯ ಬರಲಿಲ್ಲ. ಹೀಗೆ ದಿನ ಕಳೀತಾ ಬಂತು. ಆದರೆ ಇವತ್ತು ಈ ತೀರ್ಥ ಸ್ನಾನದ ಬಗ್ಗೆ ನೋಡಿದ್ವಲ್ಲ, ಮನಸ್ಸು ತಡೀಲಿಲ್ಲ. ಆದರೂ ಅದಕ್ಕೊಂದು ಕಡಿವಾಣ ಇದೆ, ಅದಕ್ಕೆ ಅದರದೇ ಆದಂಥ ಗತ್ತಿದೆ, ಅದರದೇ ಆದಂತಹ ವಿಶೇಷವಾದಂಥ ಸಾನ್ನಿಧ್ಯದ ಒಂದಷ್ಟು ರಹಸ್ಯಗಳಿದೆ. ಅದನ್ನ ನಿಮಗೆ ತಿಳಿಸ್ತೀನಿ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣಿ ಶಿಶುಋತು ಪಾಲ್ಗುಣ ಮಾಸ ಶುಕ್ಲಪಕ್ಷ 6/3/2025 ಗುರುವಾರ, ಸಪ್ತಮಿ ರೇವತಿ ನಕ್ಷತ್ರ, ರೋಹಿಣಿ ನಕ್ಷತ್ರ. ಸಪ್ತಮಿ ರೋಹಿಣಿ ನಕ್ಷತ್ರ ಇವತ್ತು ಕೃಷ್ಣನಿಗೆ ಬಹಳ ವಿಶೇಷವಾದಂಥ ದಿನ. ಜಗದೊಡೆಯನಾದಂಥ, ಜಗತ್ತಿಗೆ ಗುರುವಾದಂಥ ವಸುದೈವ ಸುಧಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ಜಗತ್ತಿಗೆ ಕೃಷ್ಣನೇ ಗುರುವಾಗಿರ್ತಕ್ಕಂಥದ್ದು. ಅಂತಹ ಧರ್ಮವನ್ನು, ಧರ್ಮೋಪದೇಶವನ್ನು, ಭಗವದ್ಗೀತೆಯನ್ನು ಬೋಧನೆ ಮಾಡಿದಂತಹ ಶ್ರೀಕೃಷ್ಣ ಪರಮಾತ್ಮ, ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ 18 ಅಧ್ಯಾಯಗಳು ಮನುಷ್ಯನ ಬಾಲ್ಯದಿಂದ ಮುಪ್ಪಿನ ಕಡೆಯವರೆಗೂ ತಾನು ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ಧರ್ಮ ಮಾರ್ಗದಲ್ಲಿದ್ದರೆ ಏನೆಲ್ಲ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು ಎಂಬತಕ್ಕಂಥ ಅದ್ಭುತವಾದ ಚಿಂತನೆ ಭಗವಂತನಾದಂತಹ ಶ್ರೀಕೃಷ್ಣ ಪರಮಾತ್ಮನು. ಅಂತಹ ವಸುದೈವ ಕುಟುಂಬಕಂ, ಪ್ರತಿಯೊಬ್ಬರ ಜೀವನ, ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ವಸುದೈವ ಕುಟುಂಬಕಂ ಎಂಬತಕ್ಕಂಥ ಪದಕ್ಕೆ ಅರ್ಥವನ್ನು ಹುಡುಕೊಳ್ಳೇಬೇಕು. ಒಂದು ಮನೆಯಲ್ಲಿ, ಒಂದು ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳಿದ್ದಾರೆ, ಅಜ್ಜಿ ತಾತ ಮಕ್ಕಳು ಮೊಮ್ಮಕ್ಕಳಿದ್ದಾರೆ. ಹಾಗೆ ಒಂದು ಕುಟುಂಬದಲ್ಲಿರಬೇಕಾದಂತಹ ಬಂಧುತ್ವ, ಬಾಂಧವ್ಯ, ಒಂದು ವಿಶೇಷವಾಗಿರ್ತಕ್ಕಂಥ ಸ್ವಾರಸ್ಯಕರವಾದಂಥ ಒಂದು ಕುಟುಂಬದ ಒಂದಷ್ಟು ಮಾಹಿತಿಗಳನ್ನು ಎಲ್ಲರೂ ತಿಳ್ಕೊಳ್ಳೇಬೇಕಾಗಿದೆ. ಯಾವಾಗ ನಾವು ಹಾಕುವ ಹೆಜ್ಜೆಯಲ್ಲಿ ಅರ್ಥಗರ್ಭಿತವಾದಂಥ ಚಿಂತನೆಗಳನ್ನು ಮಾಡ್ತೀವೋ
ಆಗ ಆ ಕುಟುಂಬ ವಸುದೈವ ಕುಟುಂಬಕಂ ಆಗತ್ತೆ. ಸಂಪಾದನೆ ಮಾಡಿದರೆ ಮಾತ್ರ ದೊಡ್ಡವರಲ್ಲ, ಅಧಿಕಾರ ಇದ್ದರೆ ದೊಡ್ಡವರಲ್ಲ, ಅಥವಾ ಎಲ್ಲರಿಗಿನ್ನ ಒಂದು ಹಂತಕ್ಕೆ ಮೇಲಿದ್ದೇವೆ, ನಮಗೆ ಸಾಕಷ್ಟು ಆಸ್ತಿ ಇದೆ, ನಾವು ದೊಡ್ಡವರಲ್ಲ. ಯಾರು ದೊಡ್ಡವರು? ಯಾರು ಹೃದಯ ಸಿಂಹಾಸನದಲ್ಲಿ ಸದಾಕಾಲ ನಂದು ತಂದು ನನ್ನ ಎಲ್ಲ ಕುಟುಂಬ ನನ್ನವರು ಅಂತಕ್ಕಂಥ ಒಂದು ಚಿಂತನೆ ಇರುತ್ತೋ ಅವರು ಶ್ರೀಮಂತರು. ಅದಕ್ಕೆ ಒಂದು ಕುಟುಂಬದಲ್ಲಿರ್ತಕ್ಕಂತಹ ಎಲ್ಲರಲ್ಲೂ ಸಹಿತ ಆ ಅನ್ಯೋನ್ಯತೆ ಬೇಕು, ಆ ಬಂಧುತ್ವ ಬೇಕು, ಆ ಬಾಂಧವ್ಯ ಬೇಕು. ಮನೇಲಿ ಹಿರಿಯರೊಬ್ಬರು ಇದ್ದರೆ ಅವ್ರನ್ನ ಗೌರವಿಸಬೇಕು, ಅವರ ಅನುಭವದ ಮಾತನ್ನು ಆಲಿಸಬೇಕು. ಅಧಿಕಾರ ದುಡ್ಡಿದೆ ಅಂಥೇಳಿ ಇವತ್ತು ನಾನು ಮದವಾಗಿ ನಾನು ಒಂದು ಅಧಿಕಾರ ಚಲಾಯಿಸ್ತೀನಿ ಅಂದರೆ ಗುರುಗಳಾಗಿ ಅಥವಾ ಒಂದು ಮಾರ್ಗದರ್ಶಕರಾಗಿ ಸರಿಯಾದ ಮಾರ್ಗವನ್ನು ಸೂಚನೆ ಮಾಡ್ತಕ್ಕಂಥವ್ರು ಮನೆಯಲ್ಲಿದ್ದಾಗ ಅವ್ರು ನಾವು ಅನುಸರಿಸುವಂಥದ್ದು, ಅವರ ಮಾರ್ಗವನ್ನು ತಿಳ್ಕೊಳ್ತಕ್ಕಂಥದ್ದು, ಅವರ ಒಳಮಾತಿನ ಅರ್ಥ ಇರುತ್ತಲ್ಲ, ಅದು ಬಹಳ ವಿಶೇಷ. ಅನುಭವದ ಮಾತಿನಿಂದ ತಿಳ್ಕೊಳ್ಬೇಕಾಗಿರುವಂಥ ವಿಚಾರ ಸಾಕಷ್ಟು ಇದೆ. ನೀವು ಪುಸ್ತಕದಲ್ಲಿ ಓದಿ ಬರೋದಿಲ್ಲ, ಎಕ್ಸಾಮ್ಸ್ ಪಾಸ್ ಮಾಡಿ ಬರೋದಿಲ್ಲ, ನೀವು ಡಿಗ್ರಿ ಪಾಸ್ ಮಾಡ್ಕೊಳ್ಳಿ ಬರೋದಿಲ್ಲ. ಆದರೆ ಒಬ್ಬ ಅನುಭವಸ್ಥನ ಮಾತಿದೆಯಲ್ಲ, ಅದು ಇದು ಯಾವುದಕ್ಕೂ ಸರಿ ಸಮಾನ ಅಲ್ಲ. ಅಂತಹ ಅನುಭವದ ಮಾತು ಜೀವನದ ಒಂದು ಮೌಲ್ಯ. ಅದು ಇರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ರಾಶಿಫಲವನ್ನು ತಿಳ್ಕೊಳ್ಳೋಣ. ಮತ್ತೊಮ್ಮೆ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ಈ ದಿನದ ರಾಶಿಫಲ ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ. ಚಂದ್ರ ಮತ್ತು ಬುಧ, ಗುರು ಮತ್ತು ಶುಕ್ರ, ಈ ಶುಕ್ರನ ಆಸ್ಥಾನದಿಂದ ಇವತ್ತು ಮೇಷರಾಶಿಯವರಿಗೆ ಒಂದಿಷ್ಟು ಒಳಿತಿದೆ, ಒಂದಿಷ್ಟು ಮಾನಸಿಕವಾದಂಥ ಒತ್ತಡ ಇದೆ. ಸಭೆ ಸಮಾರಂಭಗಳಲ್ಲಿ ನೀವೇ ಕಾಣಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆ ತುಂಬುತ್ತೆ. ಯಾವುದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೊರಟ್ರೆ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಅಲ್ಲಿಂದ 100 ಜನ ಇದ್ದರೆ 100 ಜನದ ಮಧ್ಯದಲ್ಲಿ ನಾನು ಕಾಣಬೇಕು, ನಾನೇ ಚೆನ್ನಾಗಿ ಕಾಣಬೇಕು, ನನ್ನ ಸೌಂದರ್ಯವತಿ ಆಗಿರಬೇಕು, ಸೌಂದರ್ಯಾನಂದ ಆಗಿರಬೇಕು, ಅಥವಾ ಅವರುಟ್ಟ ಸೀರೆಗಿನ್ನ ನನ್ನ ಸೀರೆ ಚೆನ್ನಾಗಿ ಕಾಣಬೇಕು, ಅಥವಾ ಅವರ ಉಡುಗೆಗಿನ್ನ ನನ್ನ ಉಡುಗೆ ಚೆನ್ನಾಗಿ ಕಾಣಬೇಕು, ಇವತ್ತು ನನ್ನ ಕೆಲಸ ಕಾರ್ಯಗಳು ಇವತ್ತೆಲ್ಲರೂ ಮೆಚ್ಚುವಂಥದ್ದಾಗಬೇಕು. ಈ ಪ್ರಕಾರವಾದಂಥ ಮನಸ್ಸು ನಿಮ್ಮನ್ನು ಬಾಧಿಸುತ್ತೆ. ಕಾರಣ ನಿಮ್ಮ ಜಾತಕದಲ್ಲಿ ಶುಕ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ. ಇದರ ಮಧ್ಯದಲ್ಲಿ ಇವತ್ತು ಸ್ವಲ್ಪ ಅಲರ್ಜಿ ಸಮಸ್ಯೆಗೂ ಸಹಿತ ಸಿಲುಕೊಳ್ತೀರಿ ಮೇಷರಾಶಿಯವರು. ಅಲರ್ಜಿ ಅಂದರೆ ಹೇಗೆ? ಚರ್ಮದ್ದಾಗ್ಬೋದು, ಆಹಾರದ ಬಗ್ಗೆ ವ್ಯತ್ಯಾಸಗಳಾಗ್ಬೋದು. ಅದಕ್ಕಾಗಿ ಒಮ್ಮೆ ಅನುಭವಸ್ಥರ ಮಾತು ಬೇಕು ಅಂತ ಹೇಳಿದ್ದು. ಮನೇಲಿರ್ತಕ್ಕಂಥ ಹಿರಿಯರನ್ನ ಇವತ್ತು ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಇದ್ದರೆ ಯಾರು ಮನೇಲಿ ಹಿರಿಯರಿದ್ದಾರಲ್ಲ ಅವ್ರನ್ನ ಕೇಳಿ. ಎಲ್ಲಕ್ಕೂ ನಾವು ವೈದ್ಯರ ಬಳಿ ಹೋಗಬಾರ್ದು. ವೈದ್ಯರ ಬಳಿ ಹೋಗೋದಕ್ಕೂ ಮುನ್ನ ಮನೇಲಿರೋ ವೈದ್ಯರಿದ್ದಾರೆ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ರೆಮಿಡಿಯನ್ನು, ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳಿಂದಲೇ ನಿಮ್ಮ ಆರೋಗ್ಯವನ್ನು ಸರಿಪಡಿಸೋದಕ್ಕೆ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿನೋ ತಂಗಿನೋ ಅಕ್ಕನೋ ಅಥವಾ ಮನೆಯಲ್ಲಿರುವಂಥ ನಿಮ್ಮ ಶ್ರೀಮತಿಯೋ ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಮಾರ್ಗದರ್ಶಕರು ಇರ್ತಾರೆ. ಆದರೆ ಅವ್ರಿಗೆ ಅವಕಾಶ ಕೊಡಬೇಕು. ನಾವೇನು ಮಾಡ್ತೀವಿ, ಕೆಲವರು ನಮ್ಮ ಸಮಸ್ಯೆಗಳನ್ನು, ನಮಗೆ ಬರುವಂಥ ತೊಂದರೆಗಳನ್ನು ಮನೇಲಿ ಮಾತಾಡೋದೇ ಇಲ್ಲ, ಪ್ರಸ್ತಾವನೆ ಮಾಡಲ್ಲ. ಅಂದರೆ ನಮ್ಮ ದೃಷ್ಟಿಯಲ್ಲಿ ಮನೆಯಲ್ಲಿರ್ತಕ್ಕಂಥವ್ರು ಕೀಳಿರಿಮೆ. ಅವ್ರಿಗೇನು ಗೊತ್ತು, ನಿಮಗೇನು ಗೊತ್ತು ಅನ್ನೋದನ್ನು ನಾವು ಮಾತಾಡ್ತೀವಿ. ಅವರ ಚಿಕ್ಕದಾದಂಥ ಪರಿಹಾರ ನಮ್ಮ ಜೀವನಕ್ಕೆ ಅತ್ಯಂತ ಒಂದು ಮೌಲ್ಯವಾಗಿರುತ್ತೆ ಅನ್ನೋದು ನಾವು ಆಲೋಚನೆ ಮಾಡಲ್ಲ. ಫಸ್ಟು ಅದನ್ನು ತಿಳ್ಕೊಳ್ಬೇಕು ನಾವು. ಮೇಷರಾಶಿಯವರು ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕಾದ್ರೂ ಇವತ್ತು ಸರಿಯಾದಂಥ ಒಂದು ಮಾರ್ಗಸೂಚಿಯನ್ನು ತೆಗೆದುಕೊಂಡು ಮುಂದೆ ಹೋದರೆ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತೀರಿ, ಉದ್ಯೋಗ ಕೊಡ್ತಕ್ಕಂಥವರು ಅಭಿವೃದ್ಧಿ ಕಾಣ್ತೀರಿ, ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಕೆಲವಷ್ಟು ಸಮಸ್ಯೆಗಳು ತಲೆಯಲ್ಲಿ ಬಂದು ಕೂತ್ಕೊಂಡು ತುಂಬ ನೋವು ಪಡ್ತೀರಲ್ಲ, ಆ ನೋವಿಗೊಂದು ಪರಿಹಾರ ಸಿಕ್ಬಿಡುತ್ತೆ. ಇಲ್ಲಿ ನಾನು ಅಂತಕ್ಕಂಥದ್ದನ್ನು ಮುರಿದು ಪಕ್ಕದಲ್ಲಿಟ್ಟರೆ, ನಾವೆಲ್ಲ ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ಬರುವ ಸಮಸ್ಯೆ 4 ಜನ ಹಂಚಿಕೊಂಡು ನಿಮ್ಮ ಕಷ್ಟನೇ ಇಲ್ದಿರ ಮಾಡ್ತಾರೆ. ಇಲ್ಲಿ ನಾನು ಅಂದಾಗ ನಾನು ಒಬ್ಬಂಟಿಗನಾಗ್ಬಿಡ್ತೇನೆ, ನಾನು ಒಬ್ಬನೇ ಆಗಿಬಿಡ್ತೇನೆ. ಆಗ ಬರೋ ಕಷ್ಟ ನನ್ನ ಕೈ ತಡೀಲಿಕ್ಕೆ ಆಗೋದಿಲ್ಲ. ಇದನ್ನು ಮೇಷರಾಶಿಯವರು ಅರ್ಥ ಮಾಡ್ಕೊಳ್ಳಿ. ಮೇಷರಾಶಿ ಮೇಷಲಗ್ನ, ಇವತ್ತು ಅದೃಷ್ಟವೂ ಇದೆ, ಸಣ್ಣ ಸಮಸ್ಯೆ ಇದೆ. ಸಮಸ್ಯೆನ ಬಗೆಹರಿಸ್ಕೊಳ್ಬೇಕಾದ್ರೆ ನಿಮ್ಮ ಮನೆಯಲ್ಲೇ ಇದೆ ವೈದ್ಯ, ಅದನ್ನು ಉಪಯೋಗಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಜಿಯವರು ಮೇಷರಾಶಿಯ ಫಲಾಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ವೃಷಭ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ವೃಷಭ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ವೃಷಭ ರಾಶಿ.
ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸಿಷ್ಟು ಶಾಂತಿ ನೆಮ್ಮದಿ ಬೇಕು ಅಂತ ತಮ್ಮ ಅಪೇಕ್ಷೆ ಇದೆ. ದೂರಭಾರ ಪ್ರಯಾಣ ಹೊರಡಬೇಕು, ಮನರಂಜನಾ ಸ್ಥಳಕ್ಕೆ ಹೊರಡಬೇಕು, ಒಂದು ಸಂತೋಷದ ಔತಣಕೂಟಕ್ಕೆ ಹೊರಡಬೇಕು, ಅಥವಾ ಯಾವುದಾದ್ರೂ ಒಂದು ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಸಂಪೂರ್ಣವಾಗಿ ಕಾರ್ಯನಿರತರಾಗಿರಬೇಕು. ಇದೆಲ್ಲವೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದೇ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು 11 ಗಂಟೆ 20 ನಿಮಿಷದಿಂದ 2 ಗಂಟೆ 45 ನಿಮಿಷ, 11:20ರಿಂದ 2 ಗಂಟೆ 45 ನಿಮಿಷದ ಒಳಗಾಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಇರ್ತೀರಿ. ವ್ಯಾಪಾರ ವ್ಯವಹಾರವನ್ನು ಸಮಂಜಸವಾಗಿ ತೃಪ್ತಿಕರವಾಗಿ ಮಾಡಬೇಕು ಅಥವಾ ಏನಾದರೂ ಸಾಧನೆ ಮಾಡಬೇಕು ಎಂಬತಕ್ಕಂಥದ್ದಿದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಒಂದು ಹೊಸ ವಸ್ತುಗಳನ್ನು ಖರೀದಿ ಮಾಡ್ತೀರಿ. ಬಟ್ಟೆ ಆಗಿರ್ಬೋದು, ಅಲಂಕಾರ ಒಡವೆ ಆಗಿರ್ಬೋದು, ಅಥವಾ ಚಿನ್ನ ಬೆಳ್ಳಿ ವಜ್ರ ಆಗಿರ್ಬೋದು. ಏನಾದರೂ ಒಂದು ವಸ್ತು ಹೊಸದಾಗಿರ್ತಕ್ಕಂಥ ಒಂದು ಪದಾರ್ಥವನ್ನು ಮನೆಗೆ ತರಬೇಕು ಎಂಬತಕ್ಕಂಥ ಆಸೆ. ಒಂದಷ್ಟು ಜನಕ್ಕೆ ನಿಮ್ಮೊಳಗಿರುವಂತಹ ನ್ಯೂನ್ಯತೆಯನ್ನು, ಸಮಸ್ಯೆಗಳನ್ನು, ಕಷ್ಟಗಳನ್ನು ನಿಮಗೆ ಅರ್ಥ ಮಾಡ್ಕೊಂಡು, ಅಯ್ಯೋ ನಾನು ಇಂಥದ್ದೊಂದು ಸಮಸ್ಯೆಯಲ್ಲಿದ್ದೇನೆ, ಈ ಕಷ್ಟದಿಂದ ನಾನು ಪಾರಾಗಬೇಕಾದ್ರೆ ಇದೇ ಕರೆಕ್ಟ್ ಮಾರ್ಗ ಅಂತ ನಿಮಗೆ ನೀವೇ ಆಲೋಚನೆ ಮಾಡಿ ಸರಿಯಾದ ಸನ್ಮಾರ್ಗಕ್ಕೆ ಬಂದುಬಿಡ್ತೀರಿ. ಆದರೆ ಇಲ್ಲಿ ಕೆಲವರು ತಳಗೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋರು ಇರ್ತಾರಲ್ಲ, ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತಕ್ಕಂಥ ಮನಸ್ಸಿರ್ತಕ್ಕಂಥವ್ರು ಸಹಿತ ಇವತ್ತು ತಲೆ ಬಗ್ಸಿ ನಿಂತುಕೊಳ್ಳುವ ಕಾಲ ಇವತ್ತು. ವೃಷಭ ರಾಶಿಯವರು ಮನೆಯಿಂದ ಆಚೆ ಹೊರಡುವಾಗ 1 ಚಿಟಿಕೆ ಅರಿಶಿನ, 1 ಚಿಟಿಕೆಯಷ್ಟು ಕಡಲೆಬೇಳೆ, ಅರಿಶಿನ ಮತ್ತು ಕಡಲೆಬೇಳೆ ಎರಡೂ ಸಹಿತ ಏಕಕಾಲದಲ್ಲೇ ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದಂಥ ನೀರಿಗೆ ಹಾಕಿದ್ರೆ ಇವತ್ತು ಬೆಟ್ಟದಂಥ ಕಷ್ಟ ಸಹಿತ ಮಂಜಿನಗಡ್ಡೆ ಥರ ಕರಗತ್ತೆ. ಇದನ್ನು ಮಾಡಿ ಇದರಿಂದ ಒಳಿತನ್ನು ಕಾಣ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದ್ದು, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು ಚಿಂತನೆಯನ್ನು ದೂರ ಮಾಡಿಕೊಂಡು ಆದಷ್ಟು ಇವತ್ತಿನ ದಿವಸ ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ಬೇಕು. ಹಾಗೆ ತೃಪ್ತಿಕರವಾದಂತಹ ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ಬೇಕು. ಯಾವುದು ಸರಿ, ಯಾವುದು ತಪ್ಪು, ಈ ಸರಿ ತಪ್ಪುಗಳನ್ನು ಸರಿಯಾದ ಸನ್ಮಾರ್ಗದಲ್ಲಿ ತಿಳ್ಕೊಂಡ್ರೆ ಮಾತ್ರ ಅದರ ಫಲಗಳು ಸಿದ್ಧಿಯಾಗ್ತಕ್ಕಂಥದ್ದು. ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯವಹಾರಗಳು ಯಾವುದೇ ಕೆಲಸ ಮಾಡಲಿಕ್ಕೆ ಮುಂದಾಗಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆ ಉದ್ವೇಗತನ ಇದೆಯಲ್ಲ, ಈ ಉದ್ವೇಗತನ ಅಂತಕ್ಕಂಥದ್ದು ಹೇಗೆ ಅಂದರೆ ಸಣ್ಣ ಸಣ್ಣ ವಿಚಾರವೂ ಭಾಳ ಬೇಗ ಟೆನ್ಷನ್ ತೊಗೊಂಡ್ಬಿಡ್ತೀರಿ. ಯಾವುದಾದ್ರು ಒಂದು ಕೆಲಸವನ್ನು ತಲೆಗೆತ್ಕೊಂಡ್ರೆ ಅದನ್ನು ಪೂರ್ತಿ ಮಾಡಿ ಮುಗಿಸ್ಬೇಕು ಅಥವಾ ಅದನ್ನು ಬಿಟ್ಟು ಹೊಸ ಕೆಲಸ ಮುಟ್ಟಬೇಕು. ಹೀಗೆ ಒಂದಷ್ಟು ಕನ್ಫ್ಯೂಷನಲ್ಲಿದೆ ನಿಮ್ಮ ತಲೆ. ಆದರೆ ಇವತ್ತಿನ ದಿವಸ ಒಂದಷ್ಟು ಬಿಲ್ವ ವೃಕ್ಷದ ಥರ ಅಂದರೆ ಬಿಲ್ವಪತ್ರೆಯನ್ನು ತಂದು ಶಿವ ಸಾನ್ನಿಧ್ಯದಲ್ಲಿ ಅರ್ಪಣೆ ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಎಲ್ಲಾದರೂ ಗುರು ಪರಂಪರೆ ಇರತಕ್ಕಂಥ ಸಾನ್ನಿಧ್ಯಗಳಿಗೆ ಬಂದು ಅಲ್ಲೊಂದಿಷ್ಟು ಸ್ವಯಂ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು, ಇಂತಹ ಕಾಯಕವನ್ನು ಮಾಡಿದ್ರೆ ಹೆಚ್ಚಿನ ಫಲಗಳನ್ನು ತಾವು ಇವತ್ತು ಸಿದ್ಧಪಡಿಸ್ಕೊಳ್ತೀರಿ. ಮಿಥುನ ರಾಶಿಯವರು ತಪ್ಪದೀರ ಮತ್ತೊಂದು ಕೆಲಸವನ್ನು ಮಾಡಿ. ಸಾಧ್ಯವಾದರೆ ಮನೆಯಿಂದ ಆಚೆ ಹೊರಡುವಾಗ ಒಂದಿಡಿಯಷ್ಟು ಧಾನ್ಯ, ಯಾವುದಾದ್ರೂ ಧಾನ್ಯ ಪರವಾಗಿಲ್ಲ, ಒಂದಿಡಿ ಧಾನ್ಯವನ್ನು ಉತ್ತರಾಭಿಮುಖವಾಗಿ ನಿಂತು ಮನೆ ದೇವರ ಪ್ರಾರ್ಥನೆ ಮಾಡಿ, ಈ ಧಾನ್ಯ 10 ಪಕ್ಷಿಗಳಿಗೆ ಆಹಾರವಾಗಿರಲಿ ಅಂತೇಳಿ ಅದನ್ನು ಯಾವುದಾದ್ರೂ ಗಿಡಮರಗಳ ಹತ್ರ ಆ ಧಾನ್ಯವನ್ನು ಹಾಕಿದ್ರೆ ಇವತ್ತು ಮತ್ತಷ್ಟು ಲಾಭವನ್ನು ಮಿಥುನ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಿಥುನ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ನೋಡಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್, ಊರು ಬೇಡ. ಹಾ ಅಮ್ಮ, ತಮ್ಮ ಹೆಸರು? ಲಕ್ಷ್ಮಿ ಅಂತ. ಹಾ, ಗುರುಜಿ ಅವ್ರ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಓ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹಾ, ಚೆನ್ನಾಗಿದ್ದೀನಿ ಗುರುಜಿ. ನಿಮ್ಮಿಂದ ನಮಗೆ ಬಹಳ ಖುಷಿ ಆಗೈತೆ ಗುರುಜಿ. ಎಷ್ಟು ಖುಷಿ ಕಂಡೇವು ಅಂದ್ರೆ ಮನೆ ನೆಮ್ಮದಿ ಕಂಡೇವು ಅಂದ್ರೆ ಗುರುಜಿ, ಅಷ್ಟು ನೆಮ್ಮದಿ ಕಂಡೇವು ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ನಮ್ಗಂದ್ರೆ ನಮ್ಮ ಯಜಮಾನ್ರಿಗೆ ಆರಾಮಿಲ್ಲದೆ ಬಹಳ ಆಗಿತ್ತು ಗುರುಜಿ. ನಿಮ್ಮಿಂದ ನನಗೆ ಎಷ್ಟು ಮನೆ ಬೆಳಕು ಕಂಡೇನು ಗುರುಜಿ. ನಾನು ಗುರುಜಿ, ನನಗೀಗ ನಮ್ಮ ಮನೆಯವ್ರಿಗೆ ಸ್ವಲ್ಪ ಆರಾಮಾಗಿತ್ತು ಗುರುಜಿ. ಈಗ ನನಗೆ ಒಂದು ಕಾಲು ನೆಡಿಯೋಕೆ ಬರುದಿಲ್ಲ. ಅಷ್ಟು ಎಲ್ಲ ತೋರಿಸ್ರು ಪ್ರಾಬ್ಲಮ್ ಇಲ್ಲ ಅಂತಾರೆ, ಆದ್ರೆ ನಂಗೆ ನೆಡಿಯೋಕೆ ಆಗುದಿಲ್ಲ ಗುರುಜಿ. ಅಷ್ಟು ನೋವು. ಏನು ಸಮಸ್ಯೆ ಆಗ್ತಾ ಇದೆ? ಅಂದ್ರೆ ಮೌತ್ ಎಲ್ಲ ನಾವು ನೆಡೋ ಕಾಲಿಗೆ ಹೋಗೋದಿಲ್ಲ ಗುರುಜಿ. ಏನಂತ ಗೊತ್ತಾಯಿಲ್ಲ ಗುರುಜಿ. ನಂಗೆ ತುಂಬಾ ದಿವಸ ಮನಸ್ಸಿಗೆ ಕೆಲಸ ಮಾಡೋ ಮನಸ್ಸಿಲ್ಲ, ಒಂಥರ ಮನಸ್ಸೆಲ್ಲ ಇದಾಗ್ಬಿಟ್ಟಿತ್ತು ಗುರುಜಿ. ಯಾಕಂತ
ನಮ್ಮನೆಯವ್ರು 100% ನೀವು ಹೇಳಿದ್ರ ಮೇಲೆ ಎಲ್ಲ ಆರಾಮಾಗಿದ್ದಾರೆ ಗುರುಜಿ. ಆದ್ರೂ ಸ್ವಲ್ಪ ಸುಸ್ತು ಅಂತಾರ, ಅದೇನಿಲ್ಲ, ಆರಾಮಾಗ್ಬೋದು. ಆದ್ರೆ ಗುರುಜಿ ನನಗೂ ಮನ್ಯಾಗ ಒಂದ್ ಸಮಸ್ಯೆ ಗುರುಜಿ, ಅಷ್ಟಂತ ಗೊತ್ತಿಲ್ಲ. ಏನು ಸಮಸ್ಯೆ ಆಗ್ತದೆ? ಒಂದು ಕೆಲಸ ಮಾಡಿ, ನಿಮ್ಮ ಮನೆಯವ್ರ ಜನ್ಮ ನಕ್ಷತ್ರ ಗೊತ್ತಾ ಹೋಗಲಿ? ಇಲ್ಲ, ನನ್ನ ಹೆಸರು ಲಕ್ಷ್ಮಿ ಅಂತ ಗುರುಜಿ. ಮನೆಯವ್ರ ಹೆಸರು ಸೋಮಯ್ಯ ಅಂತ. ಏನು ಕೆಲಸ ಮಾಡ್ತಾರೆ ಮನೆಯವರು? ಮನೆಯವರು ಮೊದ್ಲೇ BSNL ಕೆಲಸ ಮಾಡ್ತಿದ್ರು. ಈಗ ಏರಿಸ್ಕೊಟ್ಟು ಮನೆಯಾಗ ಬಂದು ಹೊಲದಾಗ ತೋಟದಾಗ ಎಲ್ಲ ಕೆಲಸ ಮಾಡ್ಕೊಂತ ಮನ್ಯಾಗ ಇದ್ವಿ ಗುರುಜಿ. ನಾವು ಎಲ್ಲ ಆರಾಮೈತಿ ಗುರುಜಿ, ಆದ್ರೆ ಏನೋ ಗೊತ್ತಿಲ್ಲ, ಒಂದ್ ಸಮಸ್ಯೆ, ಒಂದ್ ಸಮಸ್ಯೆ. ಅವ್ರಿಗೂ ಒಂದು 2 ದಿವಸ ಆರಾಮಿರ್ತಾರ, 3ನೇ ದಿವಸ ನಮ್ಗೆ ಸುಸ್ತು, ನನ್ಗೆ ಓಡಾಡಕ್ ಆಗುದಿಲ್ಲ, ತಿರ್ಗಾಡಕ್ ಆಗುದಿಲ್ಲ ಅಂತಾರ. ನನಗೂ ಗುರುಜಿ ಈಗ ಇತ್ತಿತ್ತ ಕೆಲಸ ಮಾಡೋಕ್ ಮನ್ಸಿಲ್ಲ, ಮನೆ ಕೆಲಸ ಮಾಡೋಕ್ ಅಷ್ಟು ಮನ್ಸಿಲ್ಲ, ಆ ತರ ಆಗ್ಬಿಟ್ಟಿದೆ ಗುರುಜಿ ನನಗೆ. ಇಲ್ಲ, ಒಂದು ಸುಸ್ತಾಗಲಿಕ್ಕೆ ಕಾರಣ ನಮ್ಮ ಆಹಾರ ಪದ್ಧತಿಗಳು. ಸ್ವಲ್ಪ ಆಹಾರ ಪದ್ಧತಿಯನ್ನು ಮತ್ತು ಆದಷ್ಟು ಅವರಿಗೆ ಶಕ್ತಿಯುತವಾದಂತಹ ಬೆಳಿಗ್ಗೆ ಕೊಡಬೇಕಾದ್ರೆ ಕಾಫಿ ಟೀಗಿನ್ನ ಬದಲು ಬೇರೆ ಏನಾದರೂ ಮಿನಿಟ್ಸು, ಬೇರೆ ಏನಾದರೂ ಪದಾರ್ಥಗಳಿದೆಯಲ್ಲ, ಸ್ವಲ್ಪ ದ್ರಾಕ್ಷಿ ಗೋಡಂಬಿ ರಾತ್ರಿ ನೀರಲ್ಲಿ ಹಾಕಿ ನೋಡಮ್ಮ. ಇತ್ತೀಚಿನ ದಿನಗಳಲ್ಲಿ ನಾವು ತಿಂತಿರ್ತಕ್ಕಂಥ ಅನ್ನ ಆಹಾರದಲ್ಲಿ ಶಕ್ತಿ ಇಲ್ಲ. ಯಾವಾಗ ಅನ್ನ ಆಹಾರದಲ್ಲಿ ಬೆಳೆಯುವ ಪದಾರ್ಥಗಳಲ್ಲಿ ಶಕ್ತಿ ಇಲ್ಲ. ವರ್ಷಕ್ಕೆ 1 ಬೆಳೆಯಲ್ಲಿ ಶಕ್ತಿ ಇರ್ತಿತ್ತು, ಈಗ ವರ್ಷಕ್ಕೆ 4 ಬೆಳೆ. ವರ್ಷಕ್ಕೆ 4 ಬೆಳೆ ಇವಾಗಿದೆ. ಆ 4 ಬೆಳೆ ಹೇಗಿದೆ ಅಂದರೆ ಸುಮ್ಮನೆ ಗೊಬ್ಬರದ ಥರ ಬೆಳ್ಕೊಂಡು ಬರ್ತಾ ಇದೆ ಬಿಟ್ಟರೆ ಆ ಬೆಳೆಯಲ್ಲೂ ಸಹಿತ ಒಂದು ಶಕ್ತಿಯುತವಾದಿಲ್ಲ. ನಮಗೆ ತಿನ್ನುವಾಗ ಸಾಕಪ್ಪ ಅಂತ ಹೊಟ್ಟೆ ತುಂಬುತ್ತೆ, ತಿಂದ ಅರ್ಧ ಗಂಟೆಗೆ ಕಡಲೆಪುರಿ ತಿಂದಂಗೆ ಆಗಿರುತ್ತೆ, ಪುನಃ ಎಲ್ಲ ಹೊಟ್ಟೆ ಹಸಿವು ಆಗ್ತಾ ಇರುತ್ತೆ. ಅಂದರೆ ದೇಹದ ನರನಾಡಿಗಳಿಗೆ ಬೇಕಾದ ಶಕ್ತಿ ನಮ್ಮ ಆಹಾರದಲ್ಲಿಲ್ಲ. ಅದರಿಂದ ನಮಗೆ ದೇಹ ಸುಸ್ತು ಬೀಳ್ತಾ ಇದೆ. ಇರಲಿ, ಅದಕ್ಕೆ ಚಿಕ್ಕದಾಗಿ ಒಂದು ಪರಿಹಾರ, ಏನಾದ್ರು ಡ್ರೈ ಫ್ರೂಟ್ಸು ಮತ್ತು ಹಾಲು ಮತ್ತು ಅವ್ರನ್ನ ಆದಷ್ಟು ಪೌಷ್ಟಿಕವಾಗಿ ನೋಡಮ್ಮ. ಈಗ ನೀವು ನಿಮ್ಮ ಕಣ್ಣೆದುರುಗ ಬೊಂಬೆ ಅಂತಿದೆ, ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ನೀವು ಚೆನ್ನಾಗಿರಬೇಕು. ಅದಕ್ಕೆ ನಾವು ದುಡಿತಕ್ಕಂಥದ್ದು, ನಾವು ಸಂಪಾದನೆ ಮಾಡೋದು ಏನಕ್ಕೋಸ್ಕರ? ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಅದಕ್ಕೆ ಒಳ್ಳೆ ಪದಾರ್ಥ ಅಂತ ಏನಿದೆಯೋ ಅದನ್ನು ಆಯ್ಕೆ ಮಾಡ್ಕೊಂಡು ನಾವು ಆಹಾರದಲ್ಲಿ ತೊಗೊಳ್ಬೇಕು. ಇದು ಒಂದು ಭಾಗ. ಇದಲ್ಲದಿರ ನಿಮ್ಮ ಸ್ವರತರಂಗ ಪ್ರಕಾರ ನೀವು ಸಮಸ್ಯೆ ಹೇಳ್ಕೊಳ್ತಾ ಇದ್ದೀರಲ್ಲ, ನಿಮ್ಮ ಕಷ್ಟ ಹೇಳ್ತಿದ್ದೀರಲ್ಲ, ಇಲ್ಲಿ ಕಷ್ಟ ಅಂತಕ್ಕಂಥದ್ದು ಒಂದು ತಂತ್ರಸಾರದಲ್ಲಿದೆ. ಹಾಗಾಗಿ ನಿಮ್ಮ ಕುಟುಂಬ ಯಾವುದೂ ಬೆಳಕನ್ನು ಕಾಣಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಮ್ಮ, ಇದಕ್ಕೆ ಸಂಬಂಧಪಟ್ಟಂಗೆ ಚಿಕ್ಕದಾದ ಒಂದು ಪರಿಹಾರ ನಾನು ಹೇಳ್ತೀನಿ, ಅದು ಮಾಡ್ಕೊಳ್ಳಿ. ಒಂದು ತಾಮ್ರದ ತಟ್ಟೆ ಇದ್ದರೆ ನೋಡಿ, ತಾಮ್ರದ ತಟ್ಟೆ ಆಗಿರಬೇಕು, ತಾಮ್ರದ್ದೇ ಆಗಿರಬೇಕದು. ಒಂದು ಕೆಂಪು ವಸ್ತ್ರನ ಭೂಮಿ ಮೇಲೆ ಹಾಕಿ, ನೆಲದ ಮೇಲೆ ಒಂದು ಕೆಂಪು ವಸ್ತ್ರ ಹಾಕಿ, ಅದ್ರ ಮೇಲೆ ತಾಮ್ರದ ತಟ್ಟೆ ಇಡಿ. ತಾಮ್ರದ ತಟ್ಟೆ ಇಟ್ಟುಬಿಟ್ಟು ಈ ತಾಮ್ರದ ತಟ್ಟೆನಲ್ಲಿ ಅರಿಶಿಣ ಅಥವಾ ಸುಣ್ಣ ಯಾವುದಾದ್ರು ಒಂದು, ಅರಿಶಿಣ ಆಗಿರ್ಬೋದು, ಸುಣ್ಣ ಆಗಿರ್ಬೋದು, ಸುಣ್ಣದಿಂದ ಒಂದು ವೃತ್ತಾಕಾರ ಹಾಕಿ ತಾಮ್ರದ ತಟ್ಟೆ ಮೇಲೆ, ಅಥವಾ ಅರಿಶಿಣದಲ್ಲಾದರೂ ಒಂದು ವೃತ್ತಾಕಾರ ಹಾಕಿ, ಅದರ ಮಧ್ಯದಲ್ಲಿ ಒಂದು ತ್ರಿಕೋನ ಬರೆದು ಒಂದು ಧ್ವಜವನ್ನು ಬರೀರಿ. ತ್ರಿಕೋನ ಬರೆದು ಒಂದು ಧ್ವಜವನ್ನು ಬರಿಬೇಕು. ಧ್ವಜ ಗೊತ್ತಲ್ಲ, ಧರ್ಮಧ್ವಜ ಇರುತ್ತಲ್ಲ, ಅದೇ ಥರ ಆ ತಟ್ಟೆ ಮೇಲೆ ಧರ್ಮಧ್ವಜವನ್ನು ಬರಿಬೇಕು. ಬರೆದು ಈ ಅರಳೆಕಾಯಿ ಇದು ಔಡಲ ಅಂತ ಹೇಳ್ತಾರೆ, ಅರಳೆ ಬೀಜ, ಔಡ್ಲೆ ಬೀಜ, ಅರಳೆ ಬೀಜ ಅಮ್ಮ, ತಲೆಗೆ ಹಚ್ಚುತ್ತಾರಲ್ಲ, ಅದು ತಲೆಗೆ ಹಚ್ಚುವಂಥದ್ದು, ಅಂತಹ ಔಡಲ ಬೀಜ. ಆ ಔಡಲ ಬೀಜವನ್ನು ಅಲ್ಲಿ ಹಾಕಿ ನಿಮ್ಮ ಮನೆಯವರು ನೀವು ಹೆಬ್ಬೆಟ್ಟು ಮೇಲೆ ನೀರು ಹಾಕಬೇಕು. ನಿಮ್ಮ ಹೆಬ್ಬೆಟ್ಟುಗಳ ಮೇಲೆ ನೀರು ಹಾಕಿದ್ದು ಆ ನೀರು ತಟ್ಟೆಗೆ ಬೀಳಬೇಕು. ನಿಮ್ಮ ಮತ್ತು ನಿಮ್ಮ ಮನೆಯವರ ಅಥವಾ ಮನೆಯಲ್ಲಿ ಯಾರಿದ್ದರೆ ಅವರೆಲ್ಲ ಹೆಬ್ಬೆಟ್ಟು ಮೇಲೆ ಬೀಳುವ ನೀರು ತಟ್ಟೆಯಲ್ಲಿರಬೇಕು, ಆ ಬೀಜ ನೀರಲ್ಲಿರಬೇಕು. ಬೆಳಿಗ್ಗೆ ಹಾಕಿದ್ದನ್ನು 3 ದಿವಸ ಮುಟ್ಟಬಾರದು. 3 ದಿನಗಳ ಕಾಲ, 3 ದಿವಸ, ಇವತ್ತು ನೀವು ಶುರು ಮಾಡಿದ್ರೆ 3 ದಿವಸ ತಟ್ಟೆನೂ ಮುಟ್ಟಬೇಡಿ, ಬಟ್ಟೆನೂ ಮುಟ್ಟಬೇಡಿ, ಅದರೊಳಗಿರೋ ನೀರು ಬೀಜ ಯಾವುದೂ ಮುಟ್ಟಬೇಡಿ. 3 ದಿವಸ ಆಗಿದ್ಮೇಲೆ ಆ ಬೀಜ ಅದರೊಳಗಿದ್ದು ಕರಗಿ ನಿಮ್ಮೊಳಗಿರುವಂಥ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಸಮಸ್ಯೆ ದೂರ ಆಗಿ, ಯಾರು ಏನೇ ತಂತ್ರಸಾರಗಳು ಮಾಡಿದರೂ ಅದಕ್ಕೊಂದು ಕೊನೆ ಹಾಡಿ ಅದೆಲ್ಲವೂ ಅದರ ಬಣ್ಣ ಬದಲಾಯಿಸ್ಕೊಳ್ಳುತ್ತೆ. ಯಾವಾಗ ಅದರ ಬಣ್ಣ ಬದಲಾಯಿಸ್ಕೊಳ್ಳುತ್ತೋ ಅದನ್ನು ಆಚೆ ತೊಗೊಂಡು ಚೆಲ್ಬಿಟ್ಟು ತಟ್ಟೆ ತೊಳೆದು ಇಟ್ಕೊಳ್ಳಿ. ವಸ್ತ್ರನ ಪುನಃ ಮನೆಗೆ ಇಟ್ಕೊಳ್ಳಬೇಡ, ಅದನ್ನು ಸ್ವಲ್ಪ ದೂರ ತೊಗೊಂಡೋಗಿ ಎಲ್ಲನ ಹಾಕ್ಬಿಡಿ. ಇಷ್ಟು ಮಾತ್ರ ನೀವು ಮಾಡಿ ಈ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದ್ಭುತವಾದಂತಹ ಯೋಗ ಫಲ ಇದೆ. ಇವತ್ತು ತಾವು ಸಮಾಧಾನದಿಂದಿದ್ದು ತೃಪ್ತಿಕರವಾಗಿದ್ದು ಆಲೋಚನೆ ಮಾಡುವಂಥ ರೀತಿಯನ್ನು ಸರಿಯಾಗಿ ಆಲೋಚಿಸಿದ್ರೆ ಯಾವುದೂ ಅಸಮಾಧಾನ ಅಲ್ಲ, ಎಲ್ಲವೂ ಸಾಧ್ಯ. ಸಾಧ್ಯತೆಗಳನ್ನು ಸರಿಯಾಗಿ ಅರ್ಥೈಸ್ಕೊಂಡು ನಡಿಬೇಕು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು.
ಹಾಗೆ ಗುರು ಹಿರಿಯರ ಮಾರ್ಗದರ್ಶನವನ್ನು ತಾವು ಅನುಸರಿಸಬೇಕು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4:20 ತನಕ 12ರಿಂದ 4:20 ಮಧ್ಯದಲ್ಲಿ ಬಂದು ಒದಗುವಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು. ತೃಪ್ತಿಕರವಾದಂತಹ ಒಂದು ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಒಳ್ಳೆ ಯೋಗ ಫಲಗಳನ್ನು ತಮ್ಮದಾಗಿಸ್ಕೋಬೇಕು. ಹಾಗೆ ಇವತ್ತು ಗುರುವಿನ ಒಂದು ಮಾರ್ಗದರ್ಶನವನ್ನು ಪಡಿತಕ್ಕಂಥ ಅದ್ಭುತವಾದಂತಹ ಯೋಗ ಫಲ ಇದೆ. ಇವತ್ತು ದೂರಭಾರ ಪ್ರಯಾಣವನ್ನು ಬೆಳೆಸಬೇಕು, ಏನಾದರೂ ಒಂದು ಸಾಧನೆ ಮಾಡಿಕೊಳ್ಬೇಕು ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇದೆ. ಆದರೆ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ ಅಂತಿಲ್ಲ. ಪ್ರಾರಂಭಿಕ ಹಂತದಲ್ಲಿ ಬಹಳ ಜೋಶಾಗೆ ಮುಂದೆ ಹೋಗ್ತೀರಿ, ಅದಾದಮೇಲೆ ಸ್ವಲ್ಪ ನಿಧಾನ ಮಂದಗತಿ ಸಾಗುತ್ತೆ. ಅದಾದ ನಂತರ ಪುನಃ ಅನುಕೂಲ ಆಗ್ಬೋದು. ಅಷ್ಟೊತ್ತಿಗೆ ನೀವು ಕೆಲಸಗಳನ್ನು ಮಾಡೋ ಶಕ್ತಿನೇ ನೀವು ಕಳ್ಕೊತೀರಿ. ಹಾಗಾಗಿ ವಿದ್ಯಾರ್ಥಿಗಳಾಗಲಿ, ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಆಗಲಿ, ಯಾವುದಾದ್ರೂ ಒಂದು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಕ್ಕಂಥವ್ರಿಗೆ ಇವತ್ತು ನೀವೇನು ಚಿಂತನೆ ಮಾಡ್ತಿದ್ರೋ ಆ ಚಿಂತನೆಯ ಫಲವನ್ನು ಮತ್ತಷ್ಟು ವೃದ್ಧಿಪಡಿಸ್ಕೊಳ್ಬೋದು. ಆದರೆ ಇವತ್ತು ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಒಂದು ಚಿಟಿಗೆಯಷ್ಟು ಲವಣ ಉಪ್ಪನ್ನು ದಕ್ಷಿಣಾಭಿಮುಖವಾಗಿ ನಿಂತು ಚಂದ್ರಶೇಖರನ ಪ್ರಾರ್ಥನೆ ಮಾಡಿ ಅದನ್ನು ನೀರಿಗೆ ಹಾಕಿ. ಹೀಗೆ ಮಾಡೋದ್ರಿಂದ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಚೆನ್ನಾಗಿರೋದ್ರಿಂದ, ಗುರುವಿನ ಅನುಗ್ರಹ ಇರೋದ್ರಿಂದ, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರೋದ್ರಿಂದ, ಜೊತೆಗೆ ಶುಕ್ರಾನುಗ್ರಹ ಇರೋದ್ರಿಂದ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ, ವೃತ್ತಿಯ ಅಭಿವೃದ್ಧಿ, ಒಂದು ಹೊಸತನವನ್ನು ಕಾಣ್ತಕ್ಕಂಥದ್ದು, ಹೊಸ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡ್ತಕ್ಕಂಥದ್ದು, ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಸಾಧನೆ ಹಾದಿಯನ್ನು ಸಾರ್ಥಕತೆಯ ಬದುಕಿನ ನಡೀತಕ್ಕಂಥದ್ದು ಅದೃಷ್ಟ ನಿಮ್ಮದಾಗುತ್ತೆ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಹೊಸ ಕೆಲಸಗಳನ್ನು ಮಾಡಲಿಕ್ಕೂ ಮುಂದಾಗಬೇಕು. ಹೊಸ ವೃತ್ತಿ ಧರ್ಮವನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು. ಧರ್ಮ ಮಾರ್ಗದಲ್ಲಿರಬೇಕು. ಗುರು ಹಿರಿಯರನ್ನು ಅನುಸರಿಸಬೇಕು. ಹಾಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು. ಇವತ್ತಿನ ದಿವಸ ಎಲ್ಲವೂ ದುಡುಕಿ ತೀರ್ಮಾನ ತಂದುಕೊಳ್ತಕ್ಕಂಥದ್ದಲ್ಲ, ನಿಂದನೆಗೊಳಗಾಗ್ತಕ್ಕಂಥದ್ದಲ್ಲ. ಯಾರು ಏನು ಮಾತಾಡಿದ್ರು ಸರಿಯಾ ಅದರ ಬಗ್ಗೆ ಸರಿಯಾದ ತೀರ್ಮಾನ ತಗೊಂಡು ಒಳ್ಳೆಯದನ್ನು ಆಲೋಚನೆ ಮಾಡಿದ್ರೆ ಅದರ ಫಲಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಇವತ್ತಿನ ದಿವಸ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಮಂತ್ರವನ್ನು ನಿಮ್ಮ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದನ್ನು ಮಾಡೋದ್ರಿಂದ ಸಿಂಹರಾಶಿಯವರು ಅಧಿಕವಾದಂಥ ಲಾಭವನ್ನು ತಂದುಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆ ಹೊರಡುವಾಗ ಪೂರ್ವಾಭಿಮುಖವಾಗಿ ನಿಂತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ತುಳಸಿ ಗಿಡಕ್ಕೆ ಒಂದಷ್ಟು ನೀರು ಹಾಕಿ ಗುರುರಾಯರನ್ನು, ಮಂತ್ರಾಲಯದ ಪ್ರಭುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತದನಂತರ ನೀವು ಆಚೆ ಹೊರಟ್ರೆ ಹೆಚ್ಚಿನ ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ವ್ಯಾಪಾರ ಧರ್ಮದ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ. ಬಹಳ ದಿನಗಳ ನಂತರ ಕನ್ಯಾರಾಶಿಯವರಿಗೆ ಇವತ್ತು ಅದೃಷ್ಟದ ದಿನ. ಹಾಗಾಗಿ ಇವತ್ತು ಸರಿಸುಮಾರು 2 ಗಂಟೆ 23 ನಿಮಿಷದವರೆಗೂ ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ಯಾರು ಏನು ಮಾತಾಡಿದ್ರು, ಯಾವ ವಿಚಾರವನ್ನು ಬೇಡವಾದ ವಿಚಾರಗಳು ತಲೆಗೆ ತಂದುಕೊಂಡ್ರು, ಮನಸ್ಸಿಗೆ ಅಸಮಾಧಾನದ ಸನ್ನಿವೇಶಗಳು ಎದುರಾದರೂ ಎಲ್ಲವನ್ನು ದೂರ ಇಟ್ಟು ಒಂದು ಹೊಸತನವನ್ನು ಕಾಣುವಂಥ ಅದೃಷ್ಟ ಫಲ ನಿಮ್ಮದಾಗುತ್ತೆ. ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಳ್ಳುವಂಥ ಯೋಗ ಫಲ ಇವತ್ತು ನಿಮ್ಮದಾಗುತ್ತೆ. ಇವತ್ತು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ದೂರಭಾರ ಪ್ರಯಾಣ ಬೆಳೆಸಬೇಕು, ಮನರಂಜನಾ ಕ್ಷೇತ್ರಕ್ಕೆ ಕೊಡಬೇಕು, ಒಂದು ಸಂತೋಷದ ಔತಣಕೂಟಕ್ಕೆ ಹೊರಡಬೇಕು, ಏನಾದರೂ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ನೀವು ಧರಿಸುವಂಥ ವಸ್ತ್ರ ಸಹಿತ ಹೊಸ ಬಟ್ಟೆ ಆಗಿರಬೇಕು ಅಥವಾ ಆಕರ್ಷಿತವಾಗಿರ್ತಕ್ಕಂಥ ವಸ್ತ್ರಗಳಾಗಿರಬೇಕು. ಇದರ ಬಗ್ಗೆ ನಿಮ್ಮ ಚಿಂತನೆ ಸಾಕಷ್ಟು ಇರುತ್ತೆ. ಇವತ್ತು ಸಾಧ್ಯವಾದಷ್ಟು ಹಿರಿಯರ ಮಾತಿನಂತೆ ನಡೆದು ಹಿರಿಯರ ಆಶೀರ್ವಾದ ಪಡೆದು ತದನಂತರ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಖಂಡಿತ ಒಳಿತನ್ನು ಕಾಣ್ತೀರಿ. ಕನ್ಯಾರಾಶಿಯವರು ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಲೋ ಸರ್, ನಾವು ಬಾಗಲಕೋಟೆ ಜಿಲ್ಲೆಯಿಂದ ಮಾತಾಡ್ತಿದ್ದೀವ್ರಿ. ಸಂತೋಷ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಉಷೇಂದಿ ಅಂತಾರೆ. ಹಾ, ಗುರುಜಾರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹ್ಞೂ ರೀ. ಹಲೋ. ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳೇ ನಮಸ್ಕಾರ ರೀ ನಿಮಗೆ. ಕೋಟಿ ನಮಸ್ಕಾರಗಳು. ನಾವು ಮುಸ್ಲಿಂ ಬಾಂಧವ್ರಿ ಸರ್. ನಾವು ಎಲ್ಲ ಜಾತಿದಿಂದ ಏನು ಭೇದ ಇಲ್ಲ ಸರ್ ನನಗೆ. ಆದ್ರೆ ಮನೆಯೊಳಗೆ ಒಂದ್ ಸ್ವಲ್ಪ ಬಹಳ ಕಷ್ಟ ರೀ ಸರ್. ಒಬ್ಬೇ ಮಗ ರೀ ನಮಗೆ, ಒಬ್ಬಾಕೆ ಮಗಳ್ರಿ ಸರ್. ಮಗಳಿಗೂ ಕಷ್ಟನ ರೀ ಸರ್, ಮಗನಿಗೂ ಕಷ್ಟನ ರೀ ಸರ್. ಹಿಂಗಾಗಿರಿ ಸರ್. ನಾವು ಏನು ವಿಚಾರ ಮಾಡಿದ್ರು ಸರ್, ನಮ್ಮ ವಿಚಾರಕ್ಕೆ ಏನು
ಇದು ಆಗ್ತಿರಕಿಲ್ಲ ಸರ್. ನೀವ್ ಹೇಳಿದ್ದೆಲ್ಲ ನಾ ಮಾಡ್ತಿರ್ತೀನಿ ಸರ್. ಬಾದಿಂದ ಆತ್ರಿ ಗುರುಗಳ, ನಾನ್ ನಿಮ್ಗೆ ಕಾಲ್ ಮಾಡೋ ಸಲುವಾಗಿ ನನಗೆ ಇವತ್ತು ಕಾಲ್ ಸಿಕ್ಕಿದ್ದಕ್ಕೆ ಖುಷಿಯಾಗಿ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗೋದ್ರಿ ಸರ್. ಆದರೂ ನೀವು ಮುಸ್ಲಿಂ ಬಾಂಧವರಾದರೂ ನಿಮ್ಮ ಕನ್ನಡ ಸ್ಪಷ್ಟತೆ ಇದೆ. ನಿಮ್ಮ ಒಳಮನಸ್ಸಿನ ಮಾತಿದೆಯಲ್ಲ, ನೀವು ಆಡುವ ಪ್ರತಿ ಮಾತಿನ ಹಿಂದೆ ಒಂದು ಅದ್ಭುತವಾದಂಥ ಸತ್ಯಾಂಶ ಇದೆಮ್ಮ. ನೋಡು ತಾಯಿ, ಮುಸ್ಲಿಮು, ಕ್ರೈಸ್ತರು, ಹಿಂದೂ ಇದೆಲ್ಲ ಮುಖ್ಯ. ಮನುಷ್ಯ ಈ ಭೂಮಂಡಲದಲ್ಲಿ ಬದುಕಿರೋ ತನಕ, ನಾವು ಈ ಭೂಮಿ ಮೇಲೆ ಇರೋ ತನಕ ನೆಮ್ಮದಿ ಸುಖ ಸಂತೋಷವಾಗಿರಬೇಕು. ಅಲ್ಲ ಹೇಳಿರೋದು ಇದನ್ನೇ, ಕ್ರೈಸ್ತರು ಹೇಳಿರೋದು ಇದನ್ನೇ, ನಮ್ಮ ಹಿಂದುತ್ವದಲ್ಲಿರೋದು ಇದನ್ನೇ. ಎಲ್ಲರೂ ಬದುಕಿರೋ ಅಷ್ಟು ದಿವಸ ನೆಮ್ಮದಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಚೆನ್ನಾಗಿರ್ಬೇಕು. ಒಂದು ದಿವಸ ಮನಸ್ಸಲ್ಲಿ ನೋವು ಮಾಡ್ಕೊಂಡು ಕಣ್ಣೀರು ಹಾಕ್ಕೊಂಡು ನಾವು ಕಿತ್ತಾಡ್ತಾ ಗಲಾಟೆ ಮಾಡ್ಕೊಂಡ್ರೆ ಆ ದಿನ ಕಳೆದೋದ್ರೆ ದಿನ ನಾಳೆಗೆ ಬಾ ಅಂದ್ರೆ ತಿನ್ನಕ್ ಬರೋದಿಲ್ಲ, ಹೋದ ಸಮಯ ಬರಲ್ಲ. ಬರೋದಿಲ್ರಿ ಗುರುಗಳ. ಗುರುಗಳ, ನಾವೊಂದು ನಿಮ್ಗೆ ಒಂದ್ ಅಲ್ಲಾನ್ ರೂಪದಿಂದ ನೋಡ್ತೇನ್ರಿ ಗುರುಗಳ. ದಿನಾನು ನಾನು ನೋಡ್ತಿರ್ತೀನ್ರಿ ಗುರುಗಳ. ಆದ್ರ ಕಾಲ್ ಸಿಕ್ಕಿರಾಕಿಲ್ರಿ ಗುರುಗಳ. ನನಗ್ ಬಾಳ ಅಂದ್ರ ಬಾಳ ತಂದ್ರಿ ಗುರುಗಳ. ಒಬ್ಬೇ ಮಗಾರಿ, ಸಸಿ ಒಟ್ಟ ನಿಂದ್ರಲ್ರಿ ಗುರುಗಳ. 13 ವರ್ಷ ಆಯ್ತ್ರಿ ಗುರುಗಳ ಮದ್ವೆ ಆಗಿ. ಸಸಿ ನಿಂದ್ರಾಕ್ ತಯಾರಿಲ್ರಿ ಗುರುಗಳ. ಮಗ ಬೇಕು ಬೇಡ ಜೀವನ ಮಾಡ್ರಿ, 3 ಮಕ್ಳಾಗ್ಯಾವ್ರಿ ಗುರುಗಳ. ಈಗ ಹೇಳಲ್ದ ಹೋಗ್ಬಿಟ್ಟಾಳ್ರಿ ಗುರುಗಳ. 3 ಮಕ್ಕಳಾದ್ಮೇಲೆ ಆದ್ರೂ ಆ ತಾಯಿ ಅರ್ಥ ಮಾಡ್ಕೊಂಡು ತನ್ನ ಮನೆ, ತನ್ನ ಸಂಸಾರ, ತನ್ನ ಕುಟುಂಬ, ತನ್ನ ಮಕ್ಕಳು. ಹ್ಞೂನ್ರಿ, ಏನು ನಂಬೋದಲ್ರಿ ಗುರುಗಳ. ನಮ್ಮ ಮುಸ್ಲಿಂ ಬಾಂಧವದ ಸಂಸ್ಕೃತಿಯನ್ನ ನಂಬಲ್ಲ ಗುರುಗಳ. ಆಮೇಲೆ ಯಾವ ಜಾತಿದು ಆಕಿ ದೇವ್ರಿಗೆ ನಂಬಲ್ರಿ ಗುರುಗಳ. ಏನ್ ಓದಿದಾಳ ಆಕೆ? ಆ ತಾಯಿ ಏನ್ ಓದಿದಾಳಮ್ಮ? ಆಕಿ 10th ಓದಾಡ್ರಿ ಗುರುಗಳ. ಅದನ್ನ ಅವ್ರ ಪೇರೆಂಟ್ಸ್, ಅವ್ರ ತಂದೆ ತಾಯಿನೂ ಸರಿಯಾದ ಮಾರ್ಗ ಹೇಳಬೇಕಾಗಿತ್ತು. ಒಂದು ಹೆಣ್ಣಿಗೆ ಪಾಠ ಬರೀ ಪುಸ್ತಕದ ಬದನೇಕಾಯಿ ಹೆಣ್ಮಕ್ಳಿಗೆ ಆಗೋಲ್ಲ. ಒಂದು ಹೆಣ್ಣು ಸಂಸ್ಕೃತಿ ಸಂಪ್ರದಾಯ ಇದ್ದಾಗ ತಾಯಿ ಹೇಳ್ಕೊಡ್ಬೇಕು. ತಾಯಿ ಏನ್ ಪಾಠ ಹೇಳ್ತಾಳೋ ಆ ಪಾಠವನ್ನು ಮಕ್ಕಳು ಆಲಿಸ್ತಾರೆ. ತಾಯಿ ಹೇಳ್ತಿರಕಿಲ್ಲ ಗುರುಗಳ. ತಾಯಿನ ಕೂತು ಜೀವನ ಕೆಡ್ಸಾಕತ್ತಾಳ್ರಿ ಗುರುಗಳ. 3 ಮೊಮ್ಮಕ್ಕಳಿಗೆ ಮಾತಾಡ್ಸ್ಕೊಡಂಗಿಲ್ರಿ ಗುರುಗಳ. ಹಿಂಗಾಗಿರಿ ಗುರುಗಳ. ಮಗ ಜೀವನದೊಳಗ ನೊಂದ್ರಿ BA ಡಿಗ್ರಿ ಸಾಲಿ ಮುಗಿಸ್ಯಾನ್ರಿ ಗುರುಗಳ. ನಿಮಗ ಕಾಲ್ ಬಾಳ ಪ್ರಯತ್ನ ಮಾಡೋರಿ ಗುರುಗಳ. ಇವಾಗ ಜಮಾತ್ನಾಗ ಕಳ್ಸಿನ್ರಿ ಗುರುಗಳ. ರಂಜಾನ್ ತಿಂಗಳದ ಅಂತ ಹೇಳ್ರಿ ಗುರುಗಳ. ಹ್ಞೂನ್ರಿ ಗುರುಗಳ. ಇರ್ಲಿ, ಚಿಂತೆ ಮಾಡಬೇಡಿ. ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ನೀವು ಹೆದರಬೇಡಿ. ನಿಮಗೆ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬೆಟ್ಟದ ನೆಲ್ಲಿ ಗಿಡ ಇದ್ದರೆ, ಬೆಟ್ಟದ ನೆಲ್ಲಿ ಗಿಡ, ಬೆಟ್ಟದ ನೆಲ್ಲಿಕಾಯಿ ಗೊತ್ತಲ್ಲ? ಆ ಬೆಟ್ಟದ ನೆಲ್ಲಿ ಗಿಡದ ಹತ್ರ ಹೋಗಿ ಅಲ್ಲಿ ಒಂದು ಕಪ್ಪು ವಸ್ತ್ರವನ್ನು ಆ ಬೆಟ್ಟದ ನೆಲ್ಲಿಯ ಬುಡದಲ್ಲಿಟ್ಟು, ಆ ಕಪ್ಪು ವಸ್ತ್ರದ ಮೇಲೆ ಒಂದು ಅರಿಶಿನ ಕೊಂಬು, ಒಂದು ಬಟ್ಲಡಿಕೆಯನ್ನು ಇಟ್ಟು, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆ ಬೇಗ ದೂರ ಆಗಲಿ ಅಂತ ಉಂಗುರದ ಬೆರಳು ಹೆಬ್ಬೆರಳಿನಿಂದ ಒಂದು ಚಿಟಿಕೆ ಬಿಳಿ ಸಾಸಿವೆ ತಗೊಂಡು ಆ ಬಿಳಿ ಸಾಸಿವೆನ ದೃಷ್ಟಿ ತೆಗೆದು ಆ ಕಪ್ಪು ಬಟ್ಟೆ ಮೇಲೆ ಹಾಕಿ. ಇದನ್ನು 11 ದಿವಸ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರು ಮಾಡಿ. ಅಲ್ಲಿ ಮಾಡಿರ್ತಕ್ಕಂಥದ್ದನ್ನು ಗಂಟು ಕಟ್ಟಿ ಎಲ್ಲೋ ಒಂದು ಮೂಲೆಯಲ್ಲಿ ಇಡಿ. ಪುನಃ ನಾಳೆ ಅದರ ಮೇಲೆ ಮಾಡಿ. ಅಕಸ್ಮಾತ್ ಯಾರನ್ನ ತೊಗೊಂಡು ಹೊಟ್ಟೋಗ್ಬಿಟ್ರು, ಏನೋ ತೊಂದರೆ ಆಯಿತು ಅಂದರೆ ಹೊಸದಾಗಿ ಮಾಡಿ. 11 ದಿವಸ ಇದನ್ನು ನೀವು ಮಾಡಿದ್ರೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ನ್ಯೂನ್ಯತೆ ಸಮಸ್ಯೆ ದೂರ ಆಗುತ್ತೆ. ನಿಮ್ಮ ಕುಟುಂಬದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ನಿಮ್ಮ ಕುಟುಂಬಕ್ಕೆ ನೀವು ನಂಬಿರ್ತಕ್ಕಂಥ ಅಲ್ಲ ನಿಮ್ಮನ್ನು ಕೈ ಬಿಡದಿರ ನಿಮ್ಮನ್ನು ಕಾಪಾಡ್ತಾರೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುರಾಯರ ಅನುಗ್ರಹ ಇವತ್ತು ಬಹಳ ಚೆನ್ನಾಗಿದೆ. ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಳ್ತೀರಿ. ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳು ಅವತರಿಸಿದಂಥ ಈ ಶುಭ ದಿನ ತಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ, ತಮ್ಮಲ್ಲಿರುವಂತಹ ಎಲ್ಲ ಕಷ್ಟಗಳು ಬೇಗ ದೂರ ಆಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೀನಿ. ಯಾಕೆಂದರೆ ಇವತ್ತು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರ ಮನಸ್ಸು ಸ್ವಲ್ಪ ಚಂಚಲತೆ ಇದೆ. ಯಾವುದು ತಂದು ಯಾವುದು ನಂದು, ನಾನು ಏನು ಶ್ರಮಪಟ್ಟರೂ ಸಹಿತ ನನಗೆ ಕೆಲಸ ಆಗ್ತಿಲ್ವಲ್ಲ, ಅಥವಾ ನಾನು ನಂಬಿರ್ತಕ್ಕಂಥವ್ರು ನನ್ನಿಂದ ದೂರ ಆಗ್ತಿದ್ದಾರಲ್ಲ, ಅಥವಾ ನಾನು ಹೋಗ್ತಿರ್ತಕ್ಕಂಥ ಮಾರ್ಗ ಸರಿ ಇದೆಯೋ ಇಲ್ವೋ, ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳು ನಿಮಗೆ ಬರ್ಬೋದು. ಆದರೆ ಇವತ್ತಿನ ದಿವಸ ನಿಮ್ಮ ನಿಲುವು, ನೀವು ತೆಗೆದುಕೊಳ್ಳುವಂತಹ ತೀರ್ಮಾನ, ನಿಮ್ಮ ನಿಲುವು ನಿಮ್ಮ ತೀರ್ಮಾನವನ್ನು ಸರಿಯಾದ ಕ್ರಮದಲ್ಲಿ ಅನುಸರಿಸಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ಇವತ್ತಿನ ದಿವಸ ಮತ್ತೊಂದು ಹೆಜ್ಜೆ ಮುಂದಿಟ್ಟು ನೀವು ಮಾಡಬೇಕಾಗಿರ್ತಕ್ಕಂಥ ಅದ್ಭುತವಾದ ಕಾಯಕ, ಮಧ್ಯಾಹ್ನ ನಿಮ್ಮ ಹಸಿವಿಗೂ ಮುನ್ನ, ಅಂದರೆ ನೀವು ಊಟ ಮಾಡೋದಕ್ಕೂ ಮುನ್ನ ಇನ್ನೊಬ್ಬರ ಹಸಿವನ್ನು ನೀಗಿಸುವಂಥದ್ದು, ಒಂದಿಷ್ಟು ಅನ್ನದಾನವನ್ನು ಮಾಡ್ತಕ್ಕಂಥದ್ದು. ಇವತ್ತು ನಿಮ್ಮ ಕರಹಸ್ತದಿಂದ ಒಂದಿಷ್ಟು ಅನ್ನದಾನವನ್ನು ಮಾಡಿದ್ದೇ ಆದರೆ ತುಲಾರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ.
ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸ್ಕೊಳ್ತೀರಿ, ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ, ಮಧ್ಯಾಹ್ನ ಆದರೂ ಸರಿ, ಸಂಧ್ಯಾಕಾಲ ಆದರೂ ಸರಿ, ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡಿ. ಜೊತೆಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಪಕ್ಷಿಗಳಿಗೂ ಪ್ರಾಣಿಗಳಿಗೂ ನೀರಿಡುವಂಥ ಕಾಯಕವನ್ನು ತುಲಾರಾಶಿಯವರು ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಒಳ್ಳೆಯ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಮಾಡುವಂತಹ ಕೆಲಸಗಳನ್ನು ಶಾಂತಿ ಸಮಾಧಾನವಾಗಿ ಇಟ್ಕೊಳ್ಬೇಕು. ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಬೇಕು. ನಿಷ್ಠೂರ ಮಾಡ್ತಕ್ಕಂಥವ್ರು, ಶತ್ರುತ್ವ ನಡೆಸ್ತಕ್ಕಂಥವ್ರು, ಶತ್ರುಗಳೊಂದಿಗೆ ನಿಂತುಕೊಳ್ತಕ್ಕಂಥವ್ರು ಅಥವಾ ವ್ಯಾಜ್ಯಗಳನ್ನು ಮಾಡ್ತಕ್ಕಂಥವ್ರು, ಗಲಾಟೆ ಕದನಕ್ಕೆ ಒಳಗಾಗ್ತಕ್ಕಂಥವ್ರು, ಇವರೆಲ್ಲರ ಮಧ್ಯದಲ್ಲಿ ಇವತ್ತು ನಿಮ್ಮ ಜೀವನ ಇದೆ. ಆದರೆ ಇಲ್ಲಿ ನಿಮ್ಮ ತಾಳ್ಮೆ, ನಿಮ್ಮ ಸಮಾಧಾನ, ತಾಳ್ಮೆ ಬೇಕು, ಸಮಾಧಾನ ಬೇಕು, ಸರಿಯಾದ ಸನ್ಮಾರ್ಗದತ್ತ ನಡೆಯುವ ಯೋಗ ಫಲ ಬೇಕು. ಅದಕ್ಕಾಗಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಒಂದೆರಡು ವಿಳೆದೆಲೆ ಅಡಿಕೆ, ಒಂದಷ್ಟು ಖರ್ಜೂರನೋ ಕಲ್ಸಕ್ಕರೆನೋ ಅಥವಾ ಒಂಚೂರು ಬೆಲ್ಲನೋ ಇದನ್ನು ಗಣಪತಿಯ ಪಾದದ ಹತ್ತಿಟ್ಟು ಗಣಪತಿಯನ್ನು ನಮಸ್ಕಾರ ಮಾಡಿಕೊಂಡು, ಎಲ್ಲಿ ಈ ಕಪ್ಪು ಇರುವೆಗಳಿರುತ್ತೋ ಆ ಇರುವೆ ಇರತಕ್ಕಂಥ ಸಾನ್ನಿಧ್ಯದಲ್ಲಿ ಒಂದಷ್ಟು ಬೆಲ್ಲ ಸಕ್ಕರೆಯನ್ನು ಹಾಕಿ ನಮಸ್ಕಾರ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಬಂದೊದಗುವಂಥ ಎಂಥದೇ ಗಂಡಾಂತರ ಇದ್ದರೂ ಅದನ್ನು ದೂರ ಮಾಡಿಕೊಳ್ತೀರಿ, ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಎಲ್ಲ ಸಿದ್ಧಿಗಳು ಸಿಗುವಂಥದ್ದು 4 ಗಂಟೆ ನಂತರ. ಇವತ್ತು 4ರವರೆಗೂ ಮಂದಗತಿಯಲ್ಲಿ ಸಾಗುತ್ತೆ. 4ರ ನಂತರ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ನಾನು ಎಂಬತಕ್ಕಂತಹ ಮದಮಾತ್ಸರ್ಯವನ್ನು ದೂರ ಮಾಡಿ, ನಾವೆಲ್ಲ ಎಂಬತಕ್ಕಂಥ ಆಲೋಚನೆ ಮಾಡಿ. ಹಾಗೆ ಎಲ್ಲೇ ಹೊರಡಬೇಕಾದರೂ ಮನೇಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದದಿಂದ ನಡೆಯಿರಿ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರ ಮನಸ್ಸು ಸ್ವಲ್ಪ ಚಂಚಲತೆ ಇದೆ. ಇವತ್ತು ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ತುಂಬಿ ತುಳುಕುವಂತಹ ದಿನ. ಹಾಗಾಗಿ ಇವತ್ತು ನಾವು ಹಾಕುವ ಹೆಜ್ಜೆನಲ್ಲಿ ಸಾಧ್ಯವಾದಷ್ಟು ನಮ್ರತೆಯ ಬದುಕಬೇಕು. ಹಾಗೆ ಧನುರಾಶಿಯಲ್ಲಿರ್ತಕ್ಕಂಥವರು ದುಡುಕಿ ಯಾರನ್ನೂ ತೀರ್ಮಾನ ತಗೊಂಡು ಏನೂ ಮಾತಾಡಬಾರ್ದು. ಏನೇ ಆದರೂ ಆ ಕ್ಷಣದವರೆಗೂ ಮಾತ್ರ. ಆ ಕ್ಷಣ ದಾಟಿದ್ರೆ ಅವರ ತಪ್ಪಿನ ಅರಿವು ಅವ್ರಿಗಾಗುತ್ತೆ. ನಿಮ್ಮ ಹತ್ರ ಸಮಾಧಾನ ತೃಪ್ತಿಕರವಾದಂಥ ಬದುಕನ್ನು ಕಾಣಬಹುದಾಗತ್ತೆ. ಅದಕ್ಕಾಗಿ ಒಂದಷ್ಟು ಕಡಲೆಕಾಳು, ಒಂದಷ್ಟು ಬೆಲ್ಲ, ಒಂದಷ್ಟು ಹಳದಿ ಹೂವು, ಹಳದಿ ಕಲರ್ ವಸ್ತ್ರ ಇಂತಹದ್ದನ್ನು ಗುರು ಸಾನ್ನಿಧ್ಯದಲ್ಲಿ ಕೊಟ್ಟು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನಾಗಲಿ ಅಥವಾ ಭೂಮಿಯ ಜಗತ್ತಿನ ಕಷ್ಟಗಳನ್ನು ಬಗೆಹರಿಸಲಿಕ್ಕೋಸ್ಕರನೇ ಅವತರಿಸಿದಂಥ ಮಂತ್ರಾಲಯದ ಪ್ರಭುಗಳಾದಂಥ ಗುರು ರಾಘವೇಂದ್ರ ಸ್ವಾಮಿಗಳವರ ಸಾನ್ನಿಧ್ಯಕ್ಕೆ ಬಂದು ಗುರು ರಾಯರ ದರ್ಶನ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಋತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಗುರು ರಾಘವೇಂದ್ರ ಗುರು ರಾಘವೇಂದ್ರ ಗುರು ರಾಘವೇಂದ್ರ. ಒಮ್ಮೆ ಗುರು ರಾಘವೇಂದ್ರರ ಆ ಹೆಸರನ್ನು ಹೇಳಿದ್ರೂ ಮಂಜಿನಗಡ್ಡೆ ಥರ ಕರಗುತ್ತೆ ನಿಮ್ಮ ಕಷ್ಟಗಳು. ಅಂತಹ ಅದ್ಭುತವಾದಂತಹ ಚಿಂತನೆಯಿಂದ ಗುರುಗಳ ಆಶೀರ್ವಾದ ಧನುರಾಶಿಯವರಿಗಿರಲಿ. ಒಳ್ಳೆಯದಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಇರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಭದ್ರಾವತಿಯಿಂದ ಸ್ವಾಮಿ. ಸಂತೋಷ ಅಮ್ಮ, ತಮ್ಮ ಹೆಸರು? ಜಯಮ್ಮ ಅಂತ ಹೇಳಿ. ಹಾಂ, ಗುರುಜಾ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ಹಲೋ, ನಮಸ್ತೆ ತಾಯಿ. ನಮಸ್ಕಾರ ಸ್ವಾಮಿ. ಹೇಳಮ್ಮ. ಇದು ಮನೆಗೆ ತುಂಬಾ ಸಮಸ್ಯೆ ಸರ್. ಈ ಮನೆ ಕಟ್ತಾ ಇದೀವಿ, ಯಾಕೆ ಏನೋ ಸರಿ ಇದೇ ಆಗ್ತಾ ಇಲ್ಲ. ಅದು ಸಾಲ ಮಾಡ್ಕೊಂಡು ಮನೆ ಕಟ್ತಾ ಇದೀವಿ. ಇವತ್ತು ಬಂದ್ರೆ 1 ವಾರ ಬರಲ್ಲ. ಹಿಂಗಾಗಿ ತಿಂಗಳು ಮೇಲಾಯ್ತು ಸ್ವಾಮಿ ಕೆಲಸ ನಿಲ್ಲಿಸಿ. ಅಯ್ಯೋ. ಅದು ನಮ್ಮ ಮನೆ ಬೇರೆ ಇಲ್ಲ, ನಾವು ಚಿಕ್ಕ ವಯಸ್ಸಿಗೆ. ಇನ್ನು ನನ್ನ ಮಗ ಇದ್ದಾಗಲೇ ತೀರೋದ್ರು. ಅಂತಾರೆ ಮಗ ಸೊಸೆ ಹಿಂಗೇನೋ ಸಾಲ ಮಾಡ್ಕೊಂಡು ಮನೆ ಕಟ್ತಿದಾರೆ. ಅವ್ರ ಕೆಲಸದವ್ರು ಸರಿ ಬರೋದೇ ಇಲ್ಲ. ಹಿಂಗಾಗಿ ಸ್ವಾಮಿ, ಮತ್ತೆ ನನ್ನ ಆರೋಗ್ಯ ಬೇರೆ ಯಾಕೆ ಏನೋ ಸರಿ ಇಲ್ಲ. ಅದಕ್ಕೆ ಪರಿಹಾರ ಏನಾದ್ರು ಇದ್ರೆ ಹೇಳ್ಬೇಕು. ಖಂಡಿತ ತಿಳಿಸ್ತೀನಿ. ಸಾಲ ತಗೊಂಡು ಮನೆ ಕಟ್ಟೋದು ಬಹಳ ಕಷ್ಟದ ಕೆಲಸನೇ. ಆದರೆ ಮನೆ ಕಟ್ಟಬೇಕಾದ್ರೆ ಸಾಲ ಇಲ್ದಿರೋ ಮನೆ ಕಟ್ಟಲಿಕ್ಕೆ ಆಗೋದೇ ಇಲ್ಲ. ಸಾಲ ಇದ್ರೇ ಮನೆ. ಹಾಗಂತ ಸಾಲ ತೊಗೊಂಡಿದ್ದೀವಿ ಅಂತ ನಾವು ತಂದಿರ್ತಕ್ಕಂಥ ದುಡ್ಡನ್ನು ಬೇರೇನೋ ವಿನಿಯೋಗ ಮಾಡಲೂಬಾರ್ದು. ಇರಲಿ, ಮುಖ್ಯವಾಗಿ ಈಗ ಸಾಲ ತೊಗೊಂಡು ಮನೆ ಕಟ್ತಿದ್ದೀರಿ, ಲೇಬರ್ಸ್ ಬಂದು ಬೇಗ ಬೇಗ ಕೆಲಸ ಮಾಡಿಕೊಡ್ಬೇಕಾದ ಧರ್ಮ. ಅವ್ರು ಮಾಡ್ತಿಲ್ಲ ಅಂದಾಗ ಯಾರು ಈ ಕಾಂಟ್ರಾಕ್ಟ್ ತೊಗೊಂಡಿದ್ದಾರೋ ಅವ್ರನ್ನ ಕೂಡಿಸ್ಕೊಂಡು ಸತಿ ಮಾತಾಡಿ. ಯಾಕೆಂದರೆ ವಾರಕ್ಕೊಂದ್ಸತಿ ಪೇಮೆಂಟ್ ಕೊಡಬೇಕಾದ್ರೆ ಭಾಳ ಕಷ್ಟ ಇದೆ. ಜೊತೆಗೆ ಅವ್ರಿಗೆ ನಾವು ಕೊಡುವ ದುಡ್ಡು ಅವರು ಅಷ್ಟು ಕೆಲಸ ತೋರಿಸೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇದು ತುಂಬ ಕಡೆ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ದೊಡ್ಡ ಮಾರಕವೇ ಸರಿ.
ಆದರೂ ಒಂದು ಗೂಡು ಕಟ್ಕೋಬೇಕು ಅನ್ನೋ ಆಸೆ ಅಮ್ಮ. ನಮ್ಮ ಮನೆಗೆ ಈಗ ಕಟ್ಟಕ್ಕೂ ಯಾರು ಇಲ್ಲ, ನಾವು ಕೆಲ್ಸಕ್ಕೆ ಹೋಗ್ತಾರೆ, ಹಂಗಾಗಿ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದೀವಿ ಅಂತವ್ರಿಗೆ ಕೆಲಸನೇ ಮಾಡ್ತಾ ಇಲ್ಲ ಸ್ವಾಮಿ. ಇಲ್ಲಮ್ಮ, ಕರೆದು ಮಾತಾಡಿಸಿ. ಇವತ್ತು ಇನ್ನೊಂದು ಕೆಲಸ ಮಾಡಿ, ಇವತ್ತು ಭಾಳ ಒಳ್ಳೆ ದಿನ. ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಫಲ ಎಲ್ಲವೂ ಚೆನ್ನಾಗಿದೆ. ಮೊದಲು ಇವಾಗ ನೀವೇ ಮನೆಯಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿ, ಲಕ್ಷ್ಮೀ ಬೋರಹ ಸ್ವಾಮಿನ ವರಹದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಭೂಮಿಯ 4 ಮೂಲೆಯಿಂದ ಮಣ್ಣು ತಗೊಳ್ಳಿ. ನಿಮ್ಮ ಭೂಮಿಯ 4 ಮೂಲೆಗಳಲ್ಲೂ ಒಂದೊಂದು ಚಿಟಿಕೆ ಮಣ್ಣು ತಗೊಳ್ಳಿ. ಒಂದೊಂದು ಚಿಟಿಕೆ ಮಣ್ಣು ತಗೊಂಡು ಒಂದು ಹಳದಿ ಕಲರ್ ವಸ್ತ್ರದಲ್ಲಿ ಮಣ್ಣು ಹಾಕಿ, ಹಳದಿ ಕಲರ್ ಚಿಕ್ಕದಾಗಿ ಒಂದು ಕರ್ಚೀಫ್ ಥರ ಮಾಡಿಕೊಂಡು 4 ಮೂಲೆಯಲ್ಲೂ 4 ಚಿಟಿಕೆ ಮಣ್ಣು ಎತ್ಕೊಂಡು ಅದರ ಮಧ್ಯದಲ್ಲಿ ಒಂದು ಕಮಲಾಕ್ಷಿ ಬೀಜ, ₹1 ನಾಣ್ಯ, ಒಂದು ಬಟ್ಲಡಿಕೆ, ಇದೆಲ್ಲ ಹಾಕಿ ಗಂಟು ಕಟ್ಟಿ. ಗಂಟು ಕಟ್ಟಿಬಿಟ್ಟು ಆ ಭೂಮಿಯಲ್ಲಿರ್ತಕ್ಕಂಥ ದೋಷ ಬೇಗ ದೂರ ಆಗಿ ಆ ಭೂಮಿಯಲ್ಲಿ ಸುಂದರವಾದಂತಹ ಒಂದು ಮನೆಯಾಗಿ, ಆ ಮನೆ ಒಳಗೆ ದೈವ ಸಾನ್ನಿಧ್ಯ ಬಂದು ಅಲ್ಲಿ ದೇವರನ್ನು ಕೂಡಿಸಿ ಪೂಜೆ ಮಾಡೋ ಶಕ್ತಿ ಬರಬೇಕು, ಆ ಮನೆಯಲ್ಲಿರೋ ದೋಷ ಬೇಗ ದೂರ ಆಗಬೇಕು, ಅಲ್ಲಿ ಬಂದ ಕೆಲಸನೂ ಭಾಳ ವೇಗವಾಗಿ ನಡಿಬೇಕು ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಆ ಮನೆಗೆ ದೃಷ್ಟಿ ತೆಗೆದು, ಯಾವ ಭೂಮಿ ಕೆಲಸ ಮಾಡ್ತಿದ್ಯೋ ಆ ಭೂಮಿಗೆ ದೃಷ್ಟಿ ತೆಗೆದು ಅದನ್ನು ಸ್ವಲ್ಪ ತೊಗೊಂಡು ದೂರದಲ್ಲಿ ಎಲ್ಲರೂ ಕೆರೆ ಬಾವಿಗೆ ಹಾಕಿ. ಇಷ್ಟು ಕೆಲಸ ನೀವು ಮಾಡಿ, ಹೂವಿನ ಸರ ಇದ್ದಷ್ಟು ಕೆಲಸ ಬೇಗ ಆಗುತ್ತೆ. ಆದಷ್ಟು ಬೇಗ ಗೃಹ ಪ್ರವೇಶ ಡೇಟ್ ಇಡ್ತೀರಿ ನೀವು. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಧನುರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯಾವುದೇ ಯೋಗ ಫಲವನ್ನಾದರೂ ನಾವು ಮಾಡುವಂತಹ ಕಾಯಕವನ್ನು ನಂಬಬೇಕು. ನಂಬಿದ್ರೆ ಮಾತ್ರ ಎಲ್ಲವೂ ಸಾಧ್ಯ. ಆ ನಂಬಿಕೆಯಿಂದ ಹೆಜ್ಜೆಯನ್ನು ಮುಂದೆ ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಹಾಗೆ ಕೆಲವಷ್ಟು ಜನ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಒಂದಷ್ಟು ಮನಸ್ಸಿಗೆ ನೋವಿದೆ. ಹಾಗೆ ಕೆಲವಷ್ಟು ಜನ ಉದ್ಯೋಗಕ್ಕೆ ಹೊರಡತಕ್ಕಂಥವ್ರಿಗೆ ಲಾಭ ಇರುತ್ತೋ ಇಲ್ವೋ ಎಂಬತಕ್ಕಂಥ ಆತಂಕ. ಆದರೆ ಇವತ್ತಿನ ದಿವಸ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ತಂದುಕೊಂಡು ಇಲ್ಲದ ತೊಂದರೆ ತಾಪತ್ರೆಗಳನ್ನು ಉಂಟು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇದೆ. ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ, ದುರ್ಗೆಯ ಆರಾಧನೆ ಮಾಡೋದ್ರಿಂದ ದುಃಖದಿಂದ ದೂರ ಇರಬಹುದು. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ರಾಹುಕಾಲದಲ್ಲಿ, ಅಂದರೆ ಗುರುವಾರದ ರಾಹುಕಾಲದ ಸಮಯದಲ್ಲಿ ಇವತ್ತಿನ ದಿವಸ ಒಂದಷ್ಟು ಉದ್ದಿನ ಬೆಳೆಯನ್ನು ದೃಷ್ಟಿ ತೆಗೆದು ಹಸರು ಗಿಡದ ಮೇಲೆ ಹಾಕೋದ್ರಿಂದ ಇವತ್ತು ಸಾಕಷ್ಟು ಅನುಕೂಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗಣಪತಿಯ ಪ್ರಾರ್ಥನೆ, ಹನುಮನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರ ಭಾಳ ಜೋಪಾನ ಬೇಕು. ವ್ಯವಹಾರಗಳನ್ನು ಸಾಧ್ಯವಾದಷ್ಟು ಅರ್ಥೈಸಿಕೊಂಡು ಮಾಡಬೇಕು. ನಂದು ತಂದು ಎಂಬತಕ್ಕಂಥ ಆತ್ಮವಿಶ್ವಾಸ, ಪ್ರೀತಿ ವಿಶ್ವಾಸಕ್ಕೆ ನೀವು ಭಾಜನರಾಗಿರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ನಿಮಗಿರಬೇಕು. ಅದಕ್ಕಾಗಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಮಾರ್ಗದಂತಿರಿ. ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಕೊಡಿ. ಹೆಚ್ಚಿನ ಒಂದು ವ್ಯವಹಾರಗಳನ್ನು ಏನೇ ಮಾಡಬೇಕಾದರೂ ಜೊತೆಲಿರ್ತಕ್ಕಂಥವರು, ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಸಹಪಾಠಿಗಳು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಸಹಾಯವನ್ನು ಪಡೀರಿ. ಯಾಕೆಂದರೆ ಇವತ್ತು ಎಲ್ಲವೂ ಸಹಿತ ನೀವಂದುಕೊಂಡಷ್ಟು ವೇಗವಾಗಿ, ನೀವಂದುಕೊಂಡಷ್ಟು ಸುಂದರವಾಗಿ ನಡೆಯುವಂಥದ್ದಲ್ಲ. ಪ್ರಾರಂಭಿಕ ಹಂತದಲ್ಲಿ ಚೆನ್ನಾಗಿದ್ದರೆ ಅದಾದ ನಂತರ ಸಮಸ್ಯೆ ಇರುತ್ತೆ. ಸಮಸ್ಯೆಗಳಿಂದ ಬೇಗ ದೂರ ಆಗಿ ಏನೋ ಒಂದು ಪಾಲನೆ ಮಾಡಿ ಸಿದ್ಧಿಪಡಿಸ್ಕೊಳ್ಳೋಣ ಅಂದರೆ ಅಲ್ಲಿ ಮತ್ತೊಂದು ಥರ ತೊಂದರೆಗಳೆದುರಾಗುವಂಥ ಲಕ್ಷಣಗಳೇ ಕಂಡುಬರುತ್ತೆ. ಹಾಗಾಗಿ ಶಾಸ್ತ್ರಬದ್ಧವಾದಂತಹ ಸರಿಯಾದ ಆಲೋಚನೆಯಲ್ಲಿ ಮಾಡಿದ್ರೆ ಎಲ್ಲವೂ ಫಲ ಸಿಗುವಂಥದ್ದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ, ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ, ಕೆಲಸ ಕಾರ್ಯಗಳು ಮಾಡುವಾಗ, ವಿದ್ಯಾರ್ಥಿಗಳು ಓದುವ ವಿದ್ಯಾಭ್ಯಾಸದ ಕಡೆ ಗಮನ ಕೊಡುವಾಗ ಆದಷ್ಟು ನಿಮ್ಮ ಮನಸ್ಸನ್ನು ಬೇರೊಂದು ಕಡೆ ಹರಿಬಿಡ್ದಿರ ನೀವು ಮಾಡುವ ಕಾಯಕದ ಕಡೆ ಹೆಚ್ಚು ಗಮನ ಕೊಡುವಂಥ ರೀತಿ ಮಾಡಿ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಒಂದಷ್ಟು ಕಪ್ಪು ಎಳ್ಳು, ಒಂದಷ್ಟು ಬೆಲ್ಲ, ಕಪ್ಪು ಎಳ್ಳು ಮತ್ತು ಬೆಲ್ಲ ಇದನ್ನು ಶನೇಶ್ವರನ ಸಾನ್ನಿಧ್ಯಕ್ಕೆ ಕೊಡ್ತಕ್ಕಂಥದ್ದು, ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ದೇವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಥವಾ ಶಿವ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು, ನಿಮ್ಮ ಜನ್ಮದಾತರಾದಂತಹ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಇಂತಹ ಕಾಯಕಗಳ ಕಡೆ ನೀವು ಗಮನ ಕೊಟ್ಟಿದ್ದೆ ಆದರೆ ಇವತ್ತು ಅದೃಷ್ಟದ ಫಲ ನಿಮ್ಮದಾಗಿಸ್ಕೊಳ್ತೀರಿ. ವಿದ್ಯಾರ್ಥಿಗಳು ಓದೋದ ಕಡೆ ಗಮನ ಇರಬೇಕು. ಉದ್ಯೋಗ ಮಾಡ್ತಕ್ಕಂಥವ್ರು ಉದ್ಯೋಗದ ಕಡೆ ಗಮನ ಇರಬೇಕು. ಯಾವುದೇ ವ್ಯವಹಾರ ಮಾಡಬೇಕಾದರೂ ಮಾಡುವ ಪ್ರತಿಯೊಂದು ವ್ಯವಹಾರವೂ
ತಂದೆ ತಾಯಿ ಆಶೀರ್ವಾದದೊಂದಿಗೆ ನಡೀತಿದೆ ಎಂಬತಕ್ಕಂಥ ಚಿಂತನೆ ನಿಮ್ಮದಾಗಿರಬೇಕು. ಆಗಲೇ ಹೆಚ್ಚಿನ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಅಧಿಕವಾದಂತಹ ಲಾಭ ಸಿಗಬೇಕಾದರೆ ನಿಮ್ಮ ಕುಲದೇವರ ಅನುಗ್ರಹ ಸದಾ ನಿಮಗಿರಬೇಕು. ಗುರುರಾಯರ ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳವರ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲೆ ಇರಬೇಕು. ಜೈ ಗುರು ರಾಘವೇಂದ್ರ, ಜೈ ಗುರು ರಾಘವೇಂದ್ರ, ಜೈ ಗುರು ರಾಘವೇಂದ್ರ.